ಮೇಕಪ್ ಮಾಡ್ಕೊಂಡು ಬಾತ್ರೂಮ್ಗೆ ಹೋದೆ ಅಂತ ಹೇಳಿ ಅಂಡ್ ನಾನು ನಮ್ಮ ಅಣ್ಣನ ಮಾತು ಕೇಳ್ಕೊಂಡು ಮತ್ತೆ ಸೇಮ್ ಕಂಪ್ನಿಗೆ ಹೋಗಿ ಇಂಟರ್ವ್ಯೂ ಕೊಟ್ಟೆ. ಇಲ್ಲಿ ಅದು ಆಫೀಸ್ ಅಲ್ಲ, ನನಗೆ ಫ್ಯಾಷನ್ ಶೋ ತರ. ಅಯ್ಯೋ ಏನು ತಲೆ ಬುಡ ಗೊತ್ತಿಲ್ಲದೆ ಬಂದ್ಬಿಟ್ನಲ್ಲ, ಏನಪ್ಪ ಇವಾಗ ಕತೆ ಅಂತ ಹೇಳ್ಬಿಟ್ಟಲ್ಲ ನನಗೆ ಟೆನ್ಷನ್ ಆಗೋದು. ಲೈಕ್ ಶಿಟ್, ಎಲ್ಲರೂ ಮುಂದೆ ಇವತ್ತು ನನ್ನ ಮಾನ ಮರ್ಯಾದೆ ತೆಗಿಬೇಕು ಅನ್ಕೊಂಡ್ಬಿಟ್ಟಿದ್ದಾರೆ ಇವರು. ಹಿಂದಿ ಬರಬೇಕು, ನನಗೆ ಹಿಂದಿ ಬರಲ್ಲ. ಟೆಲ್ ಯು ಅಬೌಟ್ ಮೈ ರನ್ ವೈರಲ್ ವಿಡಿಯೋ ಸ್ಟೋರಿ. ಮೈ ಲಕ್, ಸೀರಿಯಸ್ಲಿ ಮೈ ಲಕ್. ಏನ್ ಫುಲ್ ಖುಷಿ ನನಗೆ. ಅಯ್ಯೋ ಇಷ್ಟೊಂದು ವ್ಯೂಸ್ ಹೋಗ್ಬಿಟ್ಟಿದ್ಯಲ್ಲ ಅಂತ ಹೇಳ್ಬಿಟ್ಟು. ಐ ಆಮ್ ದ ಮೋಸ್ಟ್ ಅಂಡರ್ ಕಾನ್ಫಿಡೆಂಟ್ ಪರ್ಸನ್ ದಟ್ ಯು ಕ್ಯಾನ್ ಮೀಟ್. ಆ ಟೈಮಲ್ಲಿ ನನಗದು ಆಲ್ರೆಡಿ ಇದೊಂದು ಇನ್ಸೆಕ್ಯೂರಿಟಿ ಇರುತ್ತೆ. ಎಲ್ಲಿ ನಮ್ಮ ಅಮ್ಮಗೆ ನಾನು ಬಿಗ್ ಬಾಸ್ ಹೋಗ್ಲೇಬೇಕು ಅಂತ ಹೇಳ್ಬಿಟ್ಟು. ಗೈಸ್ ಲೈಕ್ ಇಟ್ ವಾಸ್ ಮೈ ಡ್ರೀಮ್. ಹೀರೋಯಿನ್ ಆಗೋದು ಅಂದ್ರೆ ಏನು ಕಮ್ಮಿನ. ನನಗೇನು ಬಿಗ್ ಬಾಸಿಗೆ ಕರೀತಾರೆ, ನಿಮ್ಮ ಆಫೀಸ್ ತೋರಿಸಿ. ನನ್ನ ಜೊತೆ ತುಂಬಾ ದುರಂತಗಳಾಗ್ಬಿಡುತ್ತೆ ಆಯ್ತಾ. ಸೊ ಇವ್ರು ಬಿಗ್ ಬಾಸ್ಗೆ ಹೋಗ್ತಿದ್ದಾರೆ, ನೋನ್ ವೇಸ್ ಹಿಂಗ್ ಆಗತ್ತೆ ಅಂತ ನನಗೇನು ಗೊತ್ತಿದ್ರೆ ನಂಗೆ ಮಾಡ್ತಾನೆ ಫುಲ್ ಗೊಳೋ ಅಂತ ಹೊಡೋದು ನನಗೆ ಆಯ್ತಾ. ಮೈ ವರ್ಸ್ಟ್ ನೈಟ್ ಮೇರ್ ಕಮಿಂಗ್ ಟ್ರೂ ಅಂತ ಹೇಳ್ಬೋದು. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಅನುಶ್ರೀ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಈ ವಿಡಿಯೋಲಿ ನಮ್ಮ ಮೂವಿ ಮತ್ತೆ ಬಿಗ್ ಬಾಸ್ ಜರ್ನಿ ಹೇಗೆ ಸ್ಟಾರ್ಟ್ ಆಯ್ತು ಅಂತ ಹೇಳ್ಬಿಟ್ಟು ಹೇಳೋಣ ಅನ್ಕೊಂಡೆ. ಬಿಕಾಸ್ ಐ ನೆವರ್ ಟಾಕ್ಡ್ ಅಬೌಟ್ ದಟ್ ಆನ್ಲೈನ್ ಅಂತ ನಂಗೆ ರಿಯಲೈಸ್ ಆಯ್ತು. ಸೊ ಲಾಸ್ಟ್ ಟೈಮ್ ಏನೋ ಒಂದು ವಿಡಿಯೋ ಮಾಡ್ಬೇಕಾದ್ರೆ ಸೊ ಐ ಥಾಟ್ ಓಕೆ ಲೆಟ್ಸ್ ಸಿಟ್ ಅಂಡ್ ಟಾಕ್ ಅಬೌಟ್ ಇಟ್ ಅಂತ. ನನ್ನ ಒಂದು ಜರ್ನಿ ಟುವರ್ಡ್ಸ್ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ ಏನೇನಿದೆ ಅದೆಲ್ಲ ಹೇಗೆ ಸ್ಟಾರ್ಟ್ ಆಯ್ತು ಅಂತ ಈ ಒಂದು ವಿಡಿಯೋ ಮೂಲಕ ಹೇಳೋಣ ಅಂತ ಹೇಳ್ಬಿಟ್ಟು ಅನ್ಕೊಂಡೆ. ಅಂದ್ರೆ ಐ ಡಿಡ್ ಮೈ ಸ್ಕೂಲಿಂಗ್ಸ್ ಅಂತ ಹೇಳ್ಬೋದು. ಫುಲ್ ನಾನು ಬೇಲೂರಲ್ಲಿ ಮಾಡಿದ್ದು. ನನ್ನ ಊರು ಬಂದ್ಬಿಟ್ಟು ಹಳೆಬೀಡು, ಹಾಸನ ಡಿಸ್ಟಿಕ್ ಅಲ್ಲಿ. ಸೊ ಇದು ತುಂಬಾ ಜನಕ್ಕೆ ಗೊತ್ತಿರ್ಬೋದು ಆಲ್ರೆಡಿ. ಸ್ಕೂಲಿಂಗ್ ಎಲ್ಲ 1st to 10th ಏನಿದೆ ಅದು ಬೇಲೂರಲ್ಲಿ ಮಾಡ್ತೀನಿ. ಅದಾದ್ಮೇಲೆ ಮತ್ತೆ PUಗೆ ಅಂತ ಹೇಳ್ಬಿಟ್ಟು ಆಳ್ವಾಸ್ಗೆ ಹೋಗ್ತೀನಿ. ಮೂಡಬಿದ್ರೆ, ಮ್ಯಾಂಗ್ಳೂರ್ ಅಲ್ಲಿ ಮಾಡ್ತೀನಿ. ಐ ಲವ್ ಆಳ್ವಾಸ್ ಗೈಸ್. ನನಗೆ ಒಂದಿನ ನನಗೆ ಅಪ್ಪಿ ಮಕ್ಕಳಾದ್ರೆ ಐ ವಿಲ್ ಡೆಫಿನೆಟ್ಲಿ ಸೆಂಡ್ ಫಾರ್ ಆಳ್ವಾಸ್. ಬಿಕಾಸ್ ತುಂಬಾ ಥಿಂಗ್ಸ್ಗಳನ್ನ ನಾನು ಕಲ್ತಿದ್ದೀನಿ ಆಳ್ವಾಸಲ್ಲಿ. ಸ್ವಲ್ಪ ಸ್ಟ್ರಿಕ್ಟ್ ಇತ್ತು, ಸ್ಟ್ರಿಕ್ಟ್ ಇಲ್ಲ ಅಂತ ನಾನು ಹೇಳಲ್ಲ, ಬಟ್ ಒಂದು ಸ್ಟ್ರಿಕ್ಟ್ ಎನ್ವಿರಾನ್ಮೆಂಟ್ ಅಲ್ಲಿ ಕೆಲವು ಥಿಂಗ್ಸ್ಗಳನ್ನ ನೀವು ಕಲಿತೀರಾ. ನಾನು ಕಲಿತೆ ಅಟ್ಲೀಸ್ಟ್. ಸೊ ಹಾಗಾಗಿ PUಗೆ ಅಂತ ಹೇಳ್ಬಿಟ್ಟು ಅಲ್ಲಿ ಸೇರ್ಕೊಂಡಿದ್ದಾಗ ಸೊ 2 years ಅಲ್ಲಿ ಓದಿದ್ದು ನಾನು. BCom ಮಾಡಿದ್ದು. ಸರಿ BCom ಅಂತಿದ್ದೀನಿ, PU ಬೇಸಿಕ್ ಮ್ಯಾಥ್ಸ್ ಅಂಡ್ ಸ್ಟ್ಯಾಟಿಸ್ಟಿಕ್ಸ್. ಸೊ PU ಮಾಡಿದ್ದು. ಅದಾದಮೇಲೆ ಬ್ಯಾಂಗ್ಳೂರಿಗೆ ಬರ್ತೀನಿ. ಬ್ಯಾಂಗ್ಳೂರಿಗೆ ಬಂದಾಗ CA ಜೊತೆಗೇನೆ ನಾನು ಈವ್ನಿಂಗ್ ಕಾಲೇಜಲ್ಲಿ ಓದ್ಕೊಳ್ತಿರ್ತೀನಿ, ಜೈನ್ ಯೂನಿವರ್ಸಿಟಿಲಿ ಬೇಸಿಕಲಿ. ಸೊ ಅದಾದಮೇಲೆ ಒನ್ ಥಿಂಗ್ ಈಸ್ ನಾನು ಈವ್ನಿಂಗ್ ಕಾಲೇಜ್ಗೆ ಹೋಗ್ತಾ ಇರ್ತೀನಲ್ವಾ, ಸೊ CAನ ನಾನು ಡ್ರಾಪ್ ಮಾಡ್ತೀನಿ. ಬಿಕಾಸ್ ಫಸ್ಟ್ ಅಟೆಂಪ್ಟಲ್ಲಿ ನಾನು 10 ಮಾರ್ಕ್ಸಲ್ಲಿ ನಂದು ಫೇಲ್ ಆಗೋಯ್ತು ಆಯ್ತಾ. ಅದಾದಮೇಲೆ ಬೆಂಗಳೂರಿಗೆ ಬಂದಮೇಲೆ ಓದೋದೇ ಬಿಟ್ಬಿಟ್ಟೆ. ಲೈಕ್ 60 ಮಾರ್ಕ್ಸಲ್ಲೇನೋ ನಂದೇನೋ ಫೇಲ್ ಆಯಿತು. ಅದಾದಮೇಲೆ ಇನ್ನೊಂದೇನೋ ಅಟೆಂಪ್ಟ್ ಇತ್ತು. ಸೊ ಅದು ನಾನು ಅಟೆಂಪ್ಟೇ ಕೊಡಲಿಲ್ಲ. ಸೊ ಆಮೇಲೆ ಐ ವಾಸ್ ವೆರಿ ಡಿಪ್ರೆಸ್ಡ್. ಅಯ್ಯೋ ಏನು ಮಾಡ್ತೀನಿ ನನ್ನ ಲೈಫಲ್ಲಿ, ಹಾಗೆ ಹೀಗೆ ಅದು ಇದು ಅನ್ನೋದೆಲ್ಲ ಸ್ವಲ್ಪ ಯೋಚನೆ ಇತ್ತು ನನಗೆ. ಏನು ಮಾಡೋದು, CA ಆಗಲಿಲ್ವಲ್ಲ ಇವಾಗ. ಅಂದರೆ ಥ್ರೂ ಔಟ್ ದ ಡೇ ನಾನು ಮಾರ್ನಿಂಗಿಂದ ಆಫ್ಟರ್ನೂನ್ ತನಕ ಫ್ರೀ ಇರ್ತಿದ್ದೆ. ಸೊ ಈವ್ನಿಂಗ್ ಕಾಲೇಜ್ ಅಂದರೆ ಆಫ್ಟರ್ನೂನ್ ಮತ್ತು ಈವ್ನಿಂಗ್ಸ್ ಕ್ಲಾಸಸ್ ಇರುತ್ತೆ, ಆ ಥರ ಇರುತ್ತೆ. ಸೊ ಆಮೇಲೆ ಹೆಂಗೂ ಫ್ರೀ ಇರ್ತಿದ್ನಲ್ಲ, ಸೊ ಏನು ಮಾಡೋದು ಅನ್ನೋದೊಂದಿತ್ತು. ಆ್ಯಂಡ್ ಇನ್ನೊಂದೇನಪ್ಪ ಅಂತಂದರೆ ಅವಾಗ ಟಿಕ್ಟಾಕ್ ಅಲ್ಲ, ಮ್ಯೂಸಿಕಲಿ ಅಂತ ಹೇಳ್ಬಿಟ್ಟು ಒಂದು ಆ್ಯಪ್ ಇತ್ತು, ಮ್ಯೂಸಿಕಲಿ ಅಂತ. ಎಷ್ಟು ಜನ ಗೊತ್ತಿಲ್ಲ. ಸೊ ಅದ್ರಲ್ಲಿ ಸುಮ್ಮನೆ ಏನೇನೋ ಮಾಡ್ತಾ ಇದ್ದೆ. ನಾನು ಚೆನ್ನಾಗಿ ಕಾಣಿಸ್ತಿದ್ದೀನಲ್ಲ, ಓ ಚೆನ್ನಾಗಿದೆ ಅಲ್ವಾ ಅಂತೇನೋ ಅಂದ್ಕೊಂಡು ಖುಷಿ ಪಡ್ಕೊಂಡು ಏನೇನೋ ಅಪ್ಲೋಡ್ ಮಾಡ್ತಿದ್ದೆ. ಅದಾದ್ಮೇಲೆ ಟಿಕ್ಟಾಕ್ ಬಂತು. ಸೊ ಟಿಕ್ಟಾಕ್ ವಾಸ್ ಸಮಥಿಂಗ್ ವಿಚ್ ವಾಸ್ ವೆರಿ ಟ್ರೆಂಡಿಂಗ್ ಅಟ್ ದ ಟೈಮ್. ನಿಮ್ಗೆ ಗೊತ್ತಿರ್ಬೋದು. ವಿಡಿಯೋ ಮಾಡ್ತಾ ಇದ್ದೆ, ನಾನೇ ನೋಡ್ಕೊತಿದ್ದೆ. ಓ ಎಷ್ಟು ಚೆನ್ನಾಗಿದೆ, ನಾನು ಎಷ್ಟು ಚೆನ್ನಾಗಿ ಮಾಡ್ತೀನಲ್ಲ ಅಂತ ಏನೇನೋ ಖುಷಿ ಪಡ್ಕೊಂಡು ಜಸ್ಟ್ ಫಾರ್ ದಟ್ ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಅಥವಾ ಟೈಮ್ ಪಾಸ್ ಅಂತನೋ ಏನೋ ಮಾಡ್ತಾ ಇದ್ದೆ ಆಯ್ತಾ. ಸರಿ ವಿಡಿಯೋ ಮಾಡ್ತಾ ನನಗೆ ಸ್ವಲ್ಪ ರೆಕಗ್ನಿಷನ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ಓ ನಮ್ಮ ಕನ್ನಡ ಹುಡುಗಿ, ಓ ಚೆನ್ನಾಗಿದ್ಯಾ ಹಾಗೆ ಹೇಗೆ ಅಂತ. ಇಟ್ಸ್ ಲೈಕ್ ನಮ್ಮ ಜೊತೆಗಿರೋರೇ ನಮಗೆ ಕೆಲವು ಸಲ ಸಪೋರ್ಟ್ ಮಾಡಲ್ಲ, ನಮಗೇನೋ ಒಂದು ಕಾಂಪ್ಲಿಮೆಂಟ್ ಕೊಡಲ್ಲ. ಸೊ ಯಾರೋ ಎಲ್ಲೋ ಗೊತ್ತಿಲ್ಲ ಎಲ್ಲೋ ಕೂತ್ಕೊಂಡು ಕಮೆಂಟ್ ಮಾಡ್ತಾರೆ, ಕಾಂಪ್ಲಿಮೆಂಟ್ ಕೊಡ್ತಾರೆ ಅಂತಂದಾಗ ಚೆನ್ನಾಗಿ ಫೀಲ್ ಆಗುತ್ತಲ್ಲ. ಸೊ ಒಂಥರ ಅದೇ ನನಗೆ ಮೋಟಿವೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ, ಜಾಸ್ತಿ ವೀಡಿಯೋಸ್ ಮಾಡೋಣ ಅಂತ. ಅಟ್ ದಿಸ್ ಪಾಯಿಂಟ್ ಕೆರಿಯರ್ ಅಂತ ಏನಲ್ಲ, ಜಸ್ಟ್ ಫಾರ್ ಫನ್ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡಿದ್ದು. ಸೊ ನಾನು ಹೇಳಿದ್ನಲ್ಲ ಈವ್ನಿಂಗ್ ಕಾಲೇಜ್ ಅಂತೆಲ್ಲ ಹೇಳ್ಬಿಟ್ಟು. ಸೊ ನಂದು ಮಾರ್ನಿಂಗ್ ಟೈಮಲ್ಲಿ ಫ್ರೀ ಇರ್ತಿದ್ದೆ. ಆ್ಯಂಡ್ ಸ್ವಲ್ಪ ನಮ್ಮ ಮನೇಲೂ ಸ್ವಲ್ಪ ಫೈನಾನ್ಷಿಯಲ್ ಪ್ರಾಬ್ಲಮ್ ಇತ್ತು. ಬಿಕಾಸ್ ಅಣ್ಣನೂ ಕೂಡ ಇಂಜಿನಿಯರಿಂಗ್ ಮಾಡ್ತಿದ್ದು. ಸೊ ಒಂದು ವರ್ಷಕ್ಕೆ 1 ಲಕ್ಷನೋ 2 ಲಕ್ಷನೋ ಖರ್ಚು ಬರ್ತಾ ಇತ್ತು. ಆ್ಯಂಡ್ ಇಟ್ ವಾಸ್ ಅ ಲಾಟ್ ಫಾರ್ ಮೈ ಪೇರೆಂಟ್ಸ್ ಅಟ್ ದ ಟೈಮ್. ಸೊ ನಾನು ನಂದು ಕಾಲೇಜ್ ಫೀಸ್ ಅಂತಲೂ ಬರೋದು, ಆಮೇಲೆ ನನ್ನ PGಲಿರೋದು ಎಲ್ಲ ಕೊಡಬೇಕಾಗಿತ್ತು. ನಮ್ಮ ಅಪ್ಪ ಅಮ್ಮಗೆ ಒಂದೊಂದ್ಸಲ ಪೇ ಮಾಡೋಕ್ಕಾಗ್ದಲೇ ಇರೋವಂಥ ಸಿಚುವೇಶನ್ ಬಂತು. ನನಗೆ ಹೆಂಗೆ ಅಂದರೆ ನನಗೆ ಸ್ವಲ್ಪ ಸೆಲ್ಫ್ ರೆಸ್ಪೆಕ್ಟ್ ಜಾಸ್ತಿ ದುಡ್ಡಿನ ವಿಷಯ ಅಂತ ಬಂದಾಗ. ಸೊ ಎಲ್ಲಿ ಕೇಳ್ತಾರೆ ಏನು ಎತ್ತ ಅನ್ನೋದೆಲ್ಲ ಸ್ವಲ್ಪ ನನಗೆ ಅಂದರೆ ಇಟ್ಸ್ ಲೈಕ್ ನಮ್ಮ PG ಓನರ್ ಬಂದ್ಬಿಟ್ಟು ಕೇಳೋರು, ರೆಂಟ್ ಯಾವಾಗ ಕೊಡ್ತೀರಾ ಅಂತ. ಅಪ್ಪ ಅಮ್ಮ ಕೇಳಿದ್ರೆ ಸ್ವಲ್ಪ ಇದಿದೆ ಅದಿದೆ ಅಂತ ಹೇಳೋರು. ಸೊ ನಂಗೆ ಅದೆಲ್ಲ ಸ್ವಲ್ಪ ಟೆನ್ಷನ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಆಮೇಲೆ ನಾನು ಏನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಅಂತಂದರೆ ಈವೆಂಟ್ಸ್ ಮಾಡ್ತಾರೆ ಗೊತ್ತಾ, ಪಾಂಪ್ಲೆಂಟ್ ಹಂಚೋದು, ಮತ್ತು ಮದುವೆ ಮನೇಲಿ ಊಟ ಬಡಿಸೋದು, ಮತ್ತು
ತುಂಬ ಆ ಥರ ಮತ್ತು ಸಾಂಗ್ ಶೂಟ್ಸಲ್ಲೆಲ್ಲ ಹಿಂದೆಗಡೆ ನಿಂತ್ಕೊಂಡೆಲ್ಲ ಡ್ಯಾನ್ಸ್ ಮಾಡ್ತಾರಲ್ಲ, ಸೊ ಆ ಥರ ಭೋಜ್ಪುರಿ ಸಾಂಗ್ ಯಾವುದೋ ಒಂದು ಭಾಷೆಲಿ ಲೈಕ್ ಗೋವಾಗೆಲ್ಲ ಹೋಗಿ ಶೂಟ್ ಮಾಡ್ಕೊಂಡ್ಬಂದಿದ್ವಿ. ಮತ್ತು ಈ ಥರ ಬೆಂಗಳೂರಲ್ಲಿ ಚಿಕ್ಕ ಪುಟ್ಟ ಈವೆಂಟ್ಸ್ ಎಲ್ಲ ಇರುತ್ತಲ್ಲ, ಸೊ ಈವೆಂಟ್ಸ್ ಎಲ್ಲ ಅಟೆಂಡ್ ಮಾಡಿ ದಿನಕ್ಕೆ ಒಂದು 500 ರೂಪಾಯಿ ಆ ಥರ ಎಲ್ಲ ಕೊಡೋರು. ಸೊ ಆ ಥರ ಎಲ್ಲ ಕೆಲಸ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಆಮೇಲೆ ಒಂದು ಕಂಪ್ನಿಗೆ ಸೇರಿಕೊಂಡೆ. ಅಲ್ಲಿ ಹೆಂಗಪ್ಪ ಅಂತಂದರೆ ಟಾರ್ಗೆಟ್ ಇರ್ತಿತ್ತು. ಸೊ 15 days ವರ್ಕ್ ಮಾಡಿದೆ. ಆಮೇಲೆ ಇದರ ಟಾರ್ಗೆಟ್ ಇದೆ ಅಂತಂದಮೇಲೆ ನಾನು ಅದನ್ನು ಬಿಟ್ಬಿಟ್ಟೆ ಅಲ್ಲಿ. ಅದಾದಮೇಲೆ ಏನು ಮಾಡಿದೆ ಅಂತಂದರೆ ಸರಿ ಫುಲ್ ಟೈಮ್ ಕೆಲಸಕ್ಕೆ ಸೇರ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಫುಲ್ ಟೈಮ್ ಕೆಲಸಕ್ಕೆ ಸೇರಿಕೊಂಡೆ BCom ಮಾಡಬೇಕಾದ್ರೆ. ಸೊ ಫುಲ್ ಟೈಮ್ ಸೇರ್ಕೊಂಡಾಗ ಹೆಂಗೆ ಅಂತಂದರೆ ಫಸ್ಟ್ ಇಂಟರ್ವ್ಯೂ ಆಯ್ತಾ. ನನ್ನ ಫಸ್ಟ್ ಇಂಟರ್ವ್ಯೂ ಐ ಆಮ್ ನಾಟ್ ಗೋನ್ ರಿವೀಲ್ ದ ಕಂಪ್ನಿ, ಯಾವ ಕಂಪ್ನಿ ಅಂತ ಹೇಳ್ಬಿಟ್ಟು, ಬಟ್ ಇಟ್ ವಾಸ್ ಅ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಅಂತ ಹೇಳ್ಬೋದು. ಸೊ ಅದು ನನ್ನ PU ಬೇಸಿಸಲ್ಲಿ ತೊಗೊಂಡಿದ್ದು. PU ಬೇಸಿಸ್ ಮೇಲೆ ನಾನು ಇಂಟರ್ವ್ಯೂ ಅಟೆಂಡ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಹೋಗ್ತೀನಿ ಆಯ್ತಾ. ಫಸ್ಟ್ ಟೈಮ್ ಹೋಗಿದ್ದೀನಿ. ಐ ಆಮ್ ವೆರಿ ಎಕ್ಸೈಟೆಡ್ ಬಿಕಾಸ್ ದಿಸ್ ಇಸ್ ಲೈಕ್ ಎಷ್ಟು ಜನ ಇದ್ದಾರೆ ಗೊತ್ತಾ ಅಲ್ಲಿ ಇಂಟರ್ವ್ಯೂಗೆ. ಸೊ ಆಮೇಲೆ ನಂದು ಇಂಟರ್ವ್ಯೂ ಎಲ್ಲ ಕೊಡ್ತೀನಿ, ನಂದು ಏನೇನಿದೆ ಈ ಥರ ಎಕ್ಸಾಮ್ಸ್ ಏನಿರುತ್ತೆ ಅವಾಗ ಮಾತ್ರ ನಂಗೆ ಸ್ವಲ್ಪ ಹಾಲಿಡೇಸ್ ಬೇಕು, ಹಂಗೆ ಹಿಂಗೆ ಅದು ಇದು ಅಂತೆಲ್ಲ ಹೇಳ್ಬಿಟ್ಟು ಹೇಳ್ತೀನಿ. ಎಲ್ಲ ಫುಲ್ ನಿಜ ಹೇಳ್ತೀನಿ. ಆಮೇಲೆ ರಿಜೆಕ್ಟ್ ಮಾಡ್ಬಿಡ್ತಾರೆ ನನ್ನನ್ನು. ಇಟ್ಸ್ ಲೈಕ್ ಬಂದಿದ್ರಲ್ಲಿ ಇಬ್ರು ಸೆಲೆಕ್ಟ್ ಆಗಿದ್ದಾರೆ, ಇಬ್ರು ರಿಜೆಕ್ಟ್ ಆಗಿದ್ದಾರೆ. ಬಿಕಾಸ್ ನಾನು ತುಂಬ ಚೆನ್ನಾಗಿ ಮಾತಾಡ್ತೀನಿ. ಐ ಥಿಂಕ್ ಟಾಕಿಂಗ್ ಇಸ್ ಮೈ ಸ್ಟ್ರೆಂತ್ ಸಮಟೈಮ್ಸ್, ನಾಟ್ ಆಲ್ವೇಸ್ ಬಟ್ ಸಮಟೈಮ್ಸ್. ಓಕೆ, ಸೊ ಆಮೇಲೆ ಏನಕ್ಕೆ ರಿಜೆಕ್ಟ್ ಮಾಡಿದ್ರು ಅಂತ ನನಗೆ ಟೆನ್ಷನ್ ಆಗುತ್ತೆ. ಸೊ ನಮ್ಮ ಅಣ್ಣಂಗೆ ವಾಪಸ್ ಹೋಗ್ಬಿಟ್ಟು ಹೇಳ್ತೀನಿ, ಈ ಥರ ನಾನು ಇಂಟರ್ವ್ಯೂ ಕೊಟ್ಟೆ ಬಟ್ ಅವ್ರು ನನ್ನ ಸೆಲೆಕ್ಟ್ ಮಾಡ್ಕೊಳ್ಳಿಲ್ಲ ಅಂತ ಹೇಳ್ಬಿಟ್ಟು. ನಮ್ಮಣ್ಣ ಇನ್ನೊಂದು ರಿಜೆಕ್ಟ್ ಮಾಡಿದ್ರ, ಇನ್ನೊಂದ್ಸಲ ಅದೇ ಕಂಪ್ನಿಗೆ ಹೋಗಿ ಇಂಟರ್ವ್ಯೂ ಕೊಡು ಅಂತ ಹೇಳ್ಬಿಟ್ಟು ನಮ್ಮಣ್ಣ ಆಯ್ತಾ. ಆ್ಯಂಡ್ ನಾನು ನಮ್ಮ ಅಣ್ಣನ ಮಾತು ಕೇಳ್ಕೊಂಡು ಮತ್ತೆ ಸೇಮ್ ಕಂಪ್ನಿಗೆ ಹೋಗಿ ಇಂಟರ್ವ್ಯೂ ಕೊಟ್ಟೆ ಆಯ್ತಾ. ಇಂಟರ್ವ್ಯೂ ಕೊಟ್ಟಾಗ ದಿಸ್ ಟೈಮ್ ಹೆಂಗಪ್ಪ ಅಂತಂದರೆ ಬರೀ ಸುಳ್ಳು ಹೇಳಿದ್ದು ಗೈಸ್, ಬರೀ ಸುಳ್ಳು ಹೇಳಿದ್ದು. ನಾನೇನು ನಿಜನೇ ಹೇಳಿಲ್ಲ. ಬಿಕಾಸ್ ನೀವು ಫಸ್ಟ್ ಟೈಮ್ ನಿಜ ಹೇಳಿಲ್ಲ, ನಾನು ರಿಜೆಕ್ಟ್ ಮಾಡೋದಿಲ್ಲ. ಸೊ ನಾನು ನಿಮಗೆ ಗೊತ್ತಲ್ಲ ಮೊದಲಿಂದ ನಂಗೆ ಸ್ವಲ್ಪ ಹುಚ್ಚು ಜಾಸ್ತಿ, ಚೆನ್ನಾಗಿ ನಾನು ಕ್ಯಾರಿ ಮಾಡ್ಕೊಳ್ಳೋದು, ಮೇಕಪ್ ಮಾಡ್ಕೊಳ್ಳೋದೆಲ್ಲ. ಸೊ ಚೆನ್ನಾಗಿ ರೆಡಿಯಾಗಿ ಟ್ರೆಡಿಷ್ನಲ್ ಬಟ್ಟೆಲಿ ಹೋಗಿದ್ದೆ, ಬಟ್ ಚೆನ್ನಾಗಿ ರೆಡಿಯಾಗಿ ಹೋಗಿದ್ದೆ. ಸೊ ಅವರು ಏನಕ್ಕೆ ಕೆಲಸ ಬೇಕು ನಿಮಗೆ ಅಂತ ಕೇಳಿದ್ರು. ನಾನು ಆ್ಯಕ್ಚುಲಿ ಸ್ವಲ್ಪ ಕಷ್ಟ ಇದೆ, ನಮ್ಮ ಅಪ್ಪ ಅಮ್ಮಂದೆಲ್ಲ ಹೆಂಗಿದೆ ಸಿಚುವೇಶನ್ನು, ಹಾಗಾಗಿ ನನಗೂ ಸ್ವಲ್ಪ ದುಡ್ಡಿನ ಅವಶ್ಯಕತೆ ಇದೆ. ಸೊ ಹಾಗಾಗಿ ನನಗೆ ಕೆಲಸ ಬೇಕು ಆ್ಯಂಡ್ ಈ ಥರ ಓದ್ತಾ ಇದ್ದೀನಿ. ನನಗೆ ಅಂತೇನೋ ಏನೇನೋ ಸುಳ್ಳು ಹೇಳಿದೆ ಆಯಿತಾ. ಸುಳ್ಳು ಹೇಳಾದ್ಮೇಲೆ ನೀವು ನೋಡೋದಕ್ಕೆ ನಿಮಗೆ ಕಷ್ಟ ಇದೆ ಅಂತ ಅನ್ಸಲ್ವಲ್ಲ, ಚೆನ್ನಾಗಿ ಕ್ಯಾರಿ ಮಾಡ್ಕೊಂಡ್ರೆ ಕಷ್ಟ ಇಲ್ಲ ಅಂತ. ಕೆಲವ್ರಿಗೆ ಆಸೆ ಇರುತ್ತೆ ಹಿಂಗೆ ಬದುಕಬೇಕು, ಹಿಂಗೆ ಇರಬೇಕು ಅಂತ, ಅದರಲ್ಲಿ ಏನು ತಪ್ಪು. ಸೊ ನಾನು ಆಮೇಲೆ ಇಲ್ಲ ಸರ್, ಅದು ಚೆನ್ನಾಗಿ ಕಾಣಿಸ್ಬೇಕು ಅಂತ ಇರುತ್ತಲ್ವ, ಹಂಗೆ ಚೆನ್ನಾಗಿ ಮೇಕಪ್ ಚೆನ್ನಾಗಿ ಕ್ಯಾರಿ ಮಾಡ್ಕೋತೀನಿ ಅಷ್ಟೇ, ಹಂಗಂತ ಕಷ್ಟ ಇಲ್ಲ ಅಂತಲ್ಲ. ಕಷ್ಟ ಎಲ್ಲ ಇದ್ದೇ ಇರುತ್ತಲ್ವ, ಯಾರು ಇರಲ್ಲ, ಹಂಗೆ ಹಿಂಗೆ ಅಂತೆಲ್ಲ ಮಾತಾಡ್ತೀನಿ. ಆಮೇಲೆ ನನ್ನ ಸೆಲೆಕ್ಟ್ ಮಾಡ್ತಾರೆ ಸೆಕೆಂಡ್ ಟೈಮ್ ಸುಳ್ಳು ಹೇಳಿದ್ಮೇಲೆ. ನಿಜ ಹೇಳಿದಾಗ ಸೆಲೆಕ್ಟ್ ಮಾಡಲಿಲ್ಲ. ಸೊ ಐ ವಾಸ್ ವೆರಿ ಹ್ಯಾಪಿ. ಸೊ ಹೆಂಗೆ ಅಂತಂದರೆ ಕೆಲ್ಸಕ್ಕೆ ಸೇರ್ಕೋತೀನಿ. ಸೊ ಇಟ್ ವಾಸ್ ಅ ವೆರಿ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಫಾರ್ ಮಿ. ಐ ಆಮ್ ಅ ವೆರಿ ಔಟ್ ಗೋಯಿಂಗ್ ಪರ್ಸನ್. ನನಗೆ ಹೆಂಗೆ ಅಂತಂದರೆ ಆಫೀಸ್ಗೆ ಹೋಗ್ಬೇಕಾದ್ರೆ ಡೈಲಿ ಅದು ಆಫೀಸ್ ಅಲ್ಲ, ನನಗೆ ಫ್ಯಾಷನ್ ಶೋ ಥರ. ಇಟ್ಸ್ ಲೈಕ್ 1 ಮಂತಲ್ಲಿ ನಾನು ಒಂದು ಬಟ್ಟೆ ಹಾಕೊಂಡ್ರೆ ಮತ್ತೆ ರಿಪೀಟ್ ಮಾಡಬಾರ್ದು ಅಂತ ಏನೇನೋ ಹುಚ್ಚು. ಐ ಥಿಂಕ್ ನಿಮ್ಮಲ್ಲೂ ಯಾರು ಆ ಥರ ಇರ್ಬೋದು, ಬಟ್ ಐ ಡೋಂಟ್ ನೋ. ನಮ್ಮಮ್ಮ ನನಗೆ ಯಾವಾಗಲೂ ಅನ್ನೋರು, ನೀನು ಯಾವ್ದಾದ್ರು ಕುಬೇರನ ಮನೇಲಿ ಉಟ್ಬೇಕಿತ್ತು, ಅಪ್ಪಿ ಮಿಸ್ ಆಗಿ ಉಟ್ಬಿಟ್ಟಿದ್ಯಾ ಅಂತ ಹೇಳ್ಬಿಟ್ಟು. ಬಟ್ ಐ ಡೋಂಟ್ ನೋ ಗೈಸ್, ನಂಗೆ ಹಿಂಗೆ ಬದುಕಬೇಕು, ಹಿಂಗಿರ್ಬೇಕು, ಹಂಗಿರ್ಬೇಕು ಅನ್ನೋದೆಲ್ಲ ಆಸೆ ಇತ್ತು. ಐ ಡೋಂಟ್ ನೋ, ನಂಗೆ ಯಾವಾಗಲೂ ಏನು ಅನ್ನಿಸ್ತಿತ್ತು ಅಂತಂದರೆ ಐ ಡೋಂಟ್ ಫಿಟ್ ಇನ್, ಎಲ್ಲೂ ನಾನು ಫಿಟ್ ಇನ್ ಆಗಲ್ಲ ಅನ್ನೋದು ನನಗೊಂದು ಗೊತ್ತಿತ್ತು. ಫಸ್ಟ್ 1 ಮಂತ್ ಟ್ರೈನಿಂಗ್ ಪೀರಿಯಡ್ ಇರುತ್ತೆ ಎಲ್ಲೋದ್ರು ನೀವು ಆಯ್ತಾ. ಐ ಮೇಡ್ 2 ಬೆಸ್ಟ್ ಫ್ರೆಂಡ್ಸ್ ಅದರಲ್ಲಿ. ಸೊ ಹೆಂಗೆ ಅಂತಂದರೆ ಅವರು ಕ್ಲಾಸ್ ತಗೋತಾರೆ ಆಯ್ತಾ. ಕ್ಲಾಸಲ್ಲಿ ನನಗೆ ತಲೆ ಬುಡ ಅರ್ಥ ಆಗ್ತಿಲ್ಲ. ಲೈಕ್ ಏನು ಹೇಳ್ತವ್ರೆ ಇವರು, ಏನೋ 3 ವರ್ಕಿಂಗ್ ಡೇಸ್ ಅಂತೆ, ಟ್ಯಾಟ್ ಅಂತೆ, ಏನು ಟಿಕೆಟ್ ಅಂತೆ, ಎಂಥದಿಲ್ಲ ನನಗೆ ಅರ್ಥನೇ ಆಗ್ತಿಲ್ಲ. ನಾನು ಅಯ್ಯೋ ಏನೋ ತಲೆ ಬುಡ ಗೊತ್ತಿಲ್ಲದಲ್ಲೇ ಬಂದ್ಬಿಟ್ನಲ್ಲ, ಏನಪ್ಪ ಇವಾಗ ಕತೆ ಅಂತ ಹೇಳ್ಬಿಟ್ಟಲ್ಲ ನನಗೆ ಟೆನ್ಷನ್ ಆಗೋದು. ಸೊ ಒಂದಿನ ಏನಾಯ್ತು ಅಂತಂದರೆ PGಲಿದ್ದೆ ನಾನು ಅವಾಗ. ಸೊ PGಲಿದ್ದಾಗ ಕೊನಪ್ಪ ನಗರ ಹತ್ತಲ್ಲಿ PGಲಿದ್ದಿದ್ದು ನಾನು. ಸೊ ಅಲ್ಲಿಂದ ಬಸ್ ಹತ್ಕೊಂಡು ಬಂದು 1.5 ಕಿಲೋಮೀಟರ್ನ ನಡಿಬೇಕಿತ್ತು ನನ್ನ ಆಫೀಸ್ಗೆ, ಆ ಥರ ಇತ್ತು. ಸೊ ನಡ್ಕೊಂಬರೋದು ಲೇಟ್ ಆಗೋಯ್ತು ಅವತ್ತು. ಸೊ ಅವಾಗೆಲ್ಲ ಏನು ಕಷ್ಟಪಟ್ಟಿದ್ದೀನಿ ಗೊತ್ತಾಗ. PGಲಿ ಬಟ್ಟೆ ತೊಳ್ಕೊಂಡು, ಅಲ್ಲಿ ವೆಂಟಿಲೇಷನ್ ಇರ್ತಿರ್ಲಿಲ್ಲ PGಲಿ. ಒಂದು ರೂಮಲ್ಲಿ 5 ಜನ ಹುಡುಗಿರೇನೋ ಮಲ್ಕೋತಿದ್ವಿ. ಆಮೇಲೆ ಬಟ್ಟೆ ತೊಳ್ಕೊಂಡು ಸ್ನಾನ ಮಾಡೋಕ್ಕೆ ಕ್ಯೂಲ್ ನಿಂತ್ಕೋಬೇಕು. ಇಟ್ಸ್ ಲೈಕ್ ರೂಮಲ್ಲಿ ಇರೋರೆಲ್ಲ ಬೇಗ ಎದ್ದು ಓಡ್ತಾರಲ್ಲ. ನಾನು 7 ಗಂಟೆಗೆ ಎದ್ದು ಸ್ನಾನ ಮಾಡಿ ಹೊರಡಬೇಕಿತ್ತು ಆಫೀಸ್ಗೆ. ಸೊ ಅವತ್ತೇನಾಯ್ತು ಅಂತಂದರೆ ಕ್ಲಾಸಲ್ಲಿ ನಾನು ಲೇಟಾಗಿ ಬಂದ್ಬಿಟ್ಟಿದ್ದೀನಿ. ನನಗೆ ಆ ಸರ್ರು ಕ್ವಶನ್ಸ್ ಕೇಳ್ತವ್ರೆ, ಸರ್ ಐ ಡೋಂಟ್ ನೋ. ಇನ್ನೊಂದು ಕ್ವೆಶನ್ ಕೇಳ್ತಾ ಇದಾರೆ, ಸರ್ ಐ ಡೋಂಟ್ ನೋ. ಇನ್ನೊಂದು ಕ್ವೆಶನ್ ಕೇಳ್ತಾ ಇದಾರೆ, ನನಗೆ ಯಾವ ಕ್ವಶನ್ಗೂ ಆನ್ಸರ್ ಗೊತ್ತಿಲ್ಲ. ಆಮ್ ಲೈಕ್ ಶಿಟ್, ಎಲ್ಲರೂ ಮುಂದೆ ಇವತ್ತು ನನ್ನ ಮಾನ ಮರ್ಯಾದೆ ತೆಗಿಬೇಕು ಅಂದ್ಕೊಂಡ್ಬಿಟ್ಟಿದ್ದಾರೆ ಇವರು ಅನ್ನೋದೊಂದು ಡಿಸೈಡ್ ಆಗೋಯ್ತು. ಈವನ್ ಡ್ಯೂರಿಂಗ್ ಎಕ್ಸಾಮ್ಸ್ ಗೈಸ್ ನನ್ನ ಇಬ್ರು ಬೆಸ್ಟ್ ಫ್ರೆಂಡ್ಸ್ ಇದ್ರು ಅಂತ ಹೇಳಿದ್ನಲ್ಲ. ಸೊ ಒಬ್ಬ ಬಂದ್ಬಿಟ್ಟು ಸ್ಯಾಂಡಿ ಅಂತ, ಇನ್ನೊಬ್ಳು ಬಂದ್ಬಿಟ್ಟು ಅಫ್ರೋಸ್ ಅಂತ. ಸೊ ಇವರಿಬ್ರು ನನಗೆ ಎಕ್ಸಾಮಲ್ಲಿ ಕಾಪಿ ಹೊಡೆಯೋದಕ್ಕೆ ಹೆಲ್ಪ್ ಮಾಡೋರು. ಲೈಕ್ ಟೆಸ್ಟ್ ಎಲ್ಲ ಇರುತ್ತಲ್ಲ. ಸೊ ಅದು ನನಗಂತೂ ತಲೆ ಬುಡ ಅರ್ಥನೇ ಆಗಲಿಲ್ಲ ನನಗೆ ಆಯ್ತಾ. ಟ್ರೈನಿಂಗ್ ಪೀರಿಯಡ್ ಮುಗಿಯೋ ತನಕ ಅರ್ಥನೇ ಆಗಲಿಲ್ಲ. ಏನೋ ಒಂದು ಓಕೆ ಬೈ ಹಾರ್ಟ್ ಮಾಡಬೇಕು, ಬರಿಬೇಕು ಅಷ್ಟೇ.
ಬಿಕಾಸ್ ಟೆಕ್ನಿಕಲಿ ನನಗೆ ಏನು ವರ್ಕ್ ಆಗುತ್ತೆ ಅಂತ ಗೊತ್ತಿರಲಿಲ್ವಲ್ಲ. ಸೊ ಈ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನಲ್ಲಿ ಚಾಟರ್ ಇಮೇಲ್ ಪ್ರೊಸೆಸಲ್ಲಿ ಕಸ್ಟಮರ್ ಕೇರಲ್ಲಾಗಲಿ ಹೆಂಗೆ ವರ್ಕ್ ಆಗುತ್ತೆ ಅಂತ ಗೊತ್ತಿಲ್ಲಲ್ವ. ಸೊ ಹಾಗಾಗಿ ನನಗೇನು ಅರ್ಥನೇ ಆಗಲಿಲ್ಲ ಆಯಿತಾ. ಆಮೇಲೆ ಯಾವಾಗ ನಾವು ಫ್ಲೋರಿಗೆ ಶಿಫ್ಟ್ ಆದ್ವಿ, ಕೆಲಸ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ, ಆವಾಗ ಸ್ವಲ್ಪ ಸ್ವಲ್ಪ ಅರ್ಥ ಆಗಕ್ಕೆ ಸ್ಟಾರ್ಟ್ ಆಯಿತು. ಓಕೆ, ಇದು ಹಿಂಗ ಅಂತ ಹೇಳ್ಬಿಟ್ಟು. ಬಿಕಾಸ್ ದಟ್ ವಾಸ್ ಮೈ ಫಸ್ಟ್ ಜಾಬ್. ನನಗೆ ಯಾರು ಹೆಲ್ಪ್ ಮಾಡಿಕೊಡ್ತಿದ್ರು ಅವರು ಆಲ್ರೆಡಿ ಅವ್ರದ್ದು ಡಿಗ್ರಿ ಎಲ್ಲ ಮುಗಿಸಿ ದೇ ಹ್ಯಾವ್ ವರ್ಕ್ಡ್ ಇನ್ ಡಿಫ್ರೆಂಟ್ ಯುನೋ ಇನ್ಸ್ಟಿಟ್ಯೂಷನ್ಸ್. ನನ್ನ ಫ್ರೆಂಡ್ ಕಾಗ್ನಿಜೆಂಟಲ್ಲಿ ವರ್ಕ್ ಮಾಡಿದ್ಲು, ನನ್ನ ಇನ್ನೊಬ್ಬ ಫ್ರೆಂಡ್ ಇದ್ದ ಅಂತ ಹೇಳಿದ್ನಲ್ಲ. ಸೊ ಒಂದು ಸೇಮ್ ಕಂಪ್ನಿಲಿ ವರ್ಕ್ ಮಾಡ್ತಿದ್ದ, ಅವನಿಗೆ ಪ್ರಮೋಷನ್ ಸಿಕ್ಕಿ ನಮ್ಮ ಜೊತೆ ಏನೋ ಅದು ಟ್ರೈನಿಂಗ್ ತಗೋಬೇಕು ಅಂತ ನಮ್ಮ ಜೊತೆ ಇದ್ದ. ಸೊ ಹಾಗಾಗಿ ಇಟ್ ವಾಸ್ ಆಲ್ ಫನ್ ಆಯ್ತಾ. ಐ ಹ್ಯಾಡ್ ಲೈಕ್ ಗ್ರೇಟ್ ಫ್ರೆಂಡ್ಸ್ ಅಂತ ಹೇಳ್ಬೋದು. ಪಾಪ ಇಬ್ರು ನಂಗೆ ತುಂಬ ಹೆಲ್ಪ್ ಮಾಡೋರು. ಸೊ ದೆನ್ ಐ ಸ್ಟಾರ್ಟೆಡ್ ಫ್ಲೋರಲ್ಲಿ ಸ್ವಲ್ಪ ಮಾಡ್ತಾ ಐ ಪ್ರಾಕ್ಟೀಸ್ ಮಾಡ್ತಾ ಗೊತ್ತಾಯ್ತು ಓಕೆ ಕೆಲಸ ಹೆಂಗೆ ಮಾಡೋದು ಅಂತ ಹೇಳ್ಬಿಟ್ಟು. ಆಮೇಲೆ ದೇ ಇನ್ವೆಂಟೆಡ್ ಸಮಥಿಂಗ್ ಕಾಲ್ಡ್ ಚಾಟ್ ಪ್ರೋಸೆಸ್. ಏನಪ್ಪಾ ಅಂತಂದ್ರೆ ಹಿಂದಿ ಬರಬೇಕು. ನನಗೆ ಹಿಂದಿ ಬರಲ್ಲ. ಇಟ್ಸ್ ಲೈಕ್ ನನಗೆ ಫಸ್ಟು ಇಂಗ್ಲೀಷು ಬರ್ತಾ ಇರಲಿಲ್ಲ. ಐ ಥಿಂಕ್ PU ಇದ್ದಾಗ ನನಗೆ ಬೇರೆ ಭಾಷೆಯವರೆಲ್ಲ ಫ್ರೆಂಡ್ಸ್ ಆದರು. ಸೊ ಅವಾಗ ಸ್ವಲ್ಪ ಅವ್ರ ಜೊತೆ ಹಿಂದಿ ಮತ್ತು ಇಂಗ್ಲೀಷಲ್ಲಿ ಮಾತ್ರ ಸ್ಟಾರ್ಟ್ ಮಾಡ್ತಿದ್ದೆ. ಬಟ್ ಅಟ್ ದಿಸ್ ಪಾಯಿಂಟ್ ನಾನಿನ್ನು BCom ಮಾಡಬೇಕಾದ್ರೆ ನಂದು ಫುಲ್ ಬಟ್ಲರ್ ಇಂಗ್ಲೀಷ್ ಅಲ್ಲ, ಬಟ್ಲರ್ ಹಿಂದಿ ಅಂತ ಹೇಳ್ಬೋದು. ಹಿಂದಿ ಕ್ಯಾ ಕರ್ತಾ ತೂ ಸಮಥಿಂಗ್, ಅವಾಗೆಲ್ಲ ಅಷ್ಟು ಗೊತ್ತಿರಲಿಲ್ಲ. ಇವಾಗ ಸ್ವಲ್ಪ ಮ್ಯಾನೇಜ್ ಮಾಡ್ತೀನಿ, ಅಷ್ಟು ಬರುತ್ತೆ ಇವಾಗ ಹಿಂದಿ. ಆ ಟೈಮಲ್ಲಿ ಏನಪ್ಪ ಅಂತಂದರೆ ಚಾಟ್ ಪ್ರೊಸೆಸಿಗೆ ಬರಬೇಕು ಅಂತಂದರೆ ನಿಮಗೆ ಹಿಂದಿ ಬರಬೇಕು. ನನಗೆ ಹಿಂದಿ ಬರಲ್ಲ. ನನಗೆ ಚಾಟ್ ಪ್ರೊಸೆಸಲ್ಲೂ ಇರಬೇಕು ಅಂತ ಆಸೆ ಆಯಿತಾ. ಬಿಕಾಸ್ ನನಗೆ ಐ ಡೋಂಟ್ ನೋ, ಐ ಆಲ್ವೇಸ್ ವಾಂಟ್ ಟು ಎಕ್ಸ್ಪೀರಿಯನ್ಸ್. ಓಕೆ, ಈ ಕೆಲಸ ಇರುತ್ತೆ, ತುಂಬ ಎಕ್ಸೈಟ್ಮೆಂಟ್ ನನಗೆ ಕೆಲಸ ಅಂತ ಬಂದಾಗ. ನಾನು ಯಾವುದೋ ಒಂದು ಕೆಲಸ ಆಗಲಿ ನಾನು 100% ಕೊಟ್ಟು ನಾನು ಕೆಲಸ ಮಾಡ್ತೀನಿ. ಸೊ ಆ ಥರ ಅವ್ರನ್ನ ರಿಜೆಕ್ಟ್ ಮಾಡಿಬಿಟ್ರು. ಆಮೇಲೆ ನಾನು ಇಲ್ಲ ಸರ್ ನಾನು ಮಾಡ್ತೀನಿ, ನಾನು ಕಲಿತೀನಿ, ಹಂಗೆ ಹಿಂಗೆ ಅದು ಇದು ಅಂತ. ಸೊ ಫೈನಲಿ ಸರಿ ಆಯಿತು, ನಿನಗೆ ಅಷ್ಟೊಂದು ಕಾನ್ಫಿಡೆನ್ಸ್ ಇದ್ರೆ ನಾವೇನೇನು ಮಾಡೋದು ಅಂತ ಹೇಳ್ಬಿಟ್ಟು ನಮ್ಮ TL ನಮ್ಮ ಮ್ಯಾನೇಜರ್ಲೆಲ್ಲ ಓಕೆ ಅಂತ ಹೇಳ್ತಾರೆ. ಸೊ ಫೈನಲಿ ಫಸ್ಟ್ ಡೇ ಆಫ್ ಚಾಟ್. ನಂಗೆ ಏನು ಕಳಿಸ್ಬೇಕು ಅಂತ ಗೊತ್ತಿಲ್ಲ. ಯಾರೋ ಕಸ್ಟಮರ್ದು ಚಾಟ್ ಬರುತ್ತೆ, ನಾನು ನಮ್ಮ ಸರ್ಗೆ ಹೇಳ್ತೀನಿ, ನಮ್ಮ TL ಹೇಳ್ತೀನಿ, ಸರ್ ಬನ್ನಿ ಸರ್ ಚಾಟ್ ಬಂತು ಅಂತ ಕರಿತೀನಿ. ಲಿಟ್ರಲಿ ಐ ಕಾಂಟ್ ಟೆಲ್ ಯು ನನಗೆ ಎಷ್ಟು ಹೆಲ್ಪ್ ಮಾಡಿದ್ದಾರೆ ಅಂತ. ಸೊ ಅದಾದ್ಮೇಲೆ ಸ್ವಲ್ಪ ಟೆಂಪ್ಲೇಟ್ಸ್ಗಳನ್ನೆಲ್ಲ ಸೇವ್ ಮಾಡಿಕೊತಿದ್ದೆ. ಈ ಥರ ರಿಪ್ಲೈ ಮಾಡ್ಬೋದು, ಈ ಥರ ರಿಪ್ಲೈ ಮಾಡ್ಬೋದು ಅಂತ ಹೇಳ್ಬಿಟ್ಟು. ಸೊ ದಟ್ ವಾಸ್ ಅ ಕ್ರೇಜಿ ಟೈಮ್. ಒಂದೊಂದ್ಸಲ ಹೆಂಗಪ್ಪ ಅಂತಂದ್ರೆ ಅರ್ಜೆಂಟಲ್ಲಿ ಏನೇನೋ ಕಳಿಸ್ಬಿಡೋದು, ಯಾವುದೋ ರೆಸೊಲ್ಯೂಷನ್ ಯಾರಿಗೂ ಕಳಿಸ್ಬಿಡೋದು. ಬಿಕಾಸ್ ನಮ್ಮದು ಸೇಮ್ ಟ್ಯಾಬಲ್ ಇರಲಿಲ್ಲ. ಇಟ್ಸ್ ಲೈಕ್ ಟ್ಯಾಬ್ ಚೇಂಜ್ ಮಾಡಬೇಕು. ಐ ಡೋಂಟ್ ನೋ ಇಫ್ ಯು ಗೈಸ್ ಅಂಡರ್ಸ್ಟ್ಯಾಂಡ್ ದಿಸ್ ಆಲ್ಸೋ. ಸೊ ಒಂಥರ ನೆಕ್ಸ್ಟ್ ಲೆವೆಲ್ ಮಜಾ ಮಾಡಿದ್ದೀನಿ. ಆ ಗೋಲ್ ಆಡಿದ್ರಲ್ಲೂ ಅವಾಗ ಎಷ್ಟು ಇಟ್ಸ್ ಲೈಕ್ ಹೆಂಗೆ ಅಂತಂದರೆ ನಮ್ಮ ಲೈಫಲ್ಲಿ ಏನೋ ಒಂದು ಮಾಡ್ತಿರ್ಬೇಕಾದ್ರೆ ಅದ್ರ ಬಗ್ಗೆ ತುಂಬ ಸ್ಟ್ರೆಸ್ ಮಾಡ್ತೀವಿ. ಲೆಟ್ ಇಟ್ ಬಿ ಎಕ್ಸಾಮ್ ಆಯಿತಾ. ನಮಗೆ ಸ್ಕೂಲಲ್ಲೂ ತುಂಬ ಜನ ಹೇಳಿರ್ತಾರಲ್ವ, ನೀವು 10th ಅಷ್ಟು ಮಾರ್ಕ್ಸ್ ಸ್ಕೋರ್ ಮಾಡಬೇಕು, ಮಾಡಲಿಲ್ಲ ಅಂತಂದರೆ ನಿಮ್ಮ ಲೈಫ್ ಗಾನ್, ಅದು ಟರ್ನಿಂಗ್ ಪಾಯಿಂಟು ಗಿರ್ನಿಂಗ್ ಪಾಯಿಂಟು ಅಂತೆಲ್ಲ ಹೇಳ್ತಾರೆ. ಏನು ಟರ್ನ್ ಆಗಲ್ಲ. ಬಟ್ ಸೊ ಆ ಥರ ಎಲ್ಲ ಎದುರಿಸ್ತಾರಲ್ವ. ಸೊ ಅವಾಗೆಲ್ಲ ಅದೆಲ್ಲ ಎಷ್ಟು ಸೀರಿಯಸ್ ಆಗಿ ತೊಗೊಂಡು ನಾವು ಏನೇನೋ ಅಂದ್ಕೊಂಡ್ಬಿಟ್ಟಿರ್ತೀವಿ. ನಮ್ಮ ತಲೆನೇ ಹೋಗ್ಬಿಡುತ್ತೆ, ನಾವು ಸತ್ತೇ ಹೋಗ್ಬಿಡ್ತೀವಿ ಅನ್ನೋ ಥರ ಇರ್ತೀವಿ. ಬಟ್ ಏನೂ ಆಗಲ್ಲ. ಸೊ ಬಟ್ ಆ ಮೂಮೆಂಟಲ್ಲಿ ಆ ಒಂದು ಇಂಟೆನ್ಸಿಟಿ ಅನ್ನೋದಿರುತ್ತಲ್ಲ, ಅದು ನೆಕ್ಸ್ಟ್ ಲೆವೆಲ್ಲು ಆಯಿತಾ. ಸೊ ನನಗೆ ಅದು ಫೀಲ್ ಆಗ್ತಿತ್ತು ಅವಾಗ ಆಫೀಸಲ್ಲಿ. ಬಟ್ ಇಟ್ ವಾಸ್ ಫನ್ ಗೈಸ್. ಯಾರೋ ಒಬ್ರು ಇರಿಟೇಟೆಡ್ ಕಸ್ಟಮರ್ ಬಂದಿದ್ರು ಆಯಿತಾ. ಸೊ ಇರಿಟೇಟೆಡ್ ಕಸ್ಟಮರ್ ಬಂದ್ಬಿಟ್ಟು ಐ ಡೋಂಟ್ ನೋ, ನಮ್ಮ ಕಂಪ್ನಿ ನೋಡಿದ್ರೆ ಪಕ್ಕ ನನ್ನ ಏನಂತಾರ ಗೊತ್ತಿಲ್ಲ. ಬಟ್ ಎನಿವೇಸ್ ದಿಸ್ ಇಸ್ ಮೈ ಚಾನಲ್. ಇವಾಗ ನಾನು ನನ್ನ ಚಾನಲಲ್ಲಿ ಮಾತಾಡ್ಕೋಬೋದು. ಸೊ ನನ್ನ ಕಂಪ್ನಿ ನೇಮ್ ಇನ್ನೂ ರಿವೀಲ್ ಮಾಡಿಲ್ಲ ಅಲ್ವಾ. ಸೊ ಯಾರೋ ಒಬ್ರು ಬಂದ್ಬಿಟ್ಟು ಹೈರೇಟೆಡ್ ಕಸ್ಟಮರ್. ಇವಾಗ ಹೆಂಗೆ ಅಂತಂದ್ರೆ ಫಸ್ಟ್ ಒಂದು ಬೋಟ್ ಇರುತ್ತೆ, ಬೋಟ್ ಅವ್ರ ಹತ್ರ ಮಾತಾಡಿ ಅದಾದ್ಮೇಲೆ ನಮಗೆ ಕನೆಕ್ಟ್ ಆಗುತ್ತೆ ಆಯ್ತಾ, ಆ ಥರ ಇರುತ್ತೆ. ಸೊ ಆ ಬೋಟು ನಿಮ್ಮ ಹೆಸರೇನು ಅಂತ ಕೇಳಿದೆ ಅವ್ರಿಗೆ ಅವ್ರೇನೋ ವಿಷಯಕ್ಕೆ ಕೋಪ ಮಾಡಿಕೊಂಡು ಗಾಂಡು ಅಂತ ಹೇಳ್ಬಿಟ್ಟು ಕಳಿಸಿದ್ದಾರೆ. ನಾನು ಅವ್ರದ್ದು ಯೂಶಲಿ ಹೆಂಗೆ ಅಂತಂದರೆ ಅವ್ರು ಕೊಟ್ಟಿದ್ದ ನೇಮ್ನ ತೊಗೊಂಡು ನಾವು ಹಾಯ್ ಸರ್, ಹಾಯ್ ಲೈಕ್ ಹಾಯ್ ಮನೋಜ್, ಹಾಯ್ ವಿನಯ್ ಅವ್ರ ಸಮಥಿಂಗ್ ಲೈಕ್ ದಟ್ ಆ ಥರ ಎಲ್ಲ ಹೇಳೋದಿರುತ್ತೆ ಆಯಿತಾ. ಸೊ ಅದೇ ಥರ ಅವ್ರು ಗಾಂಡು ಅಂತ ಕಳಿಸಿದ್ರು. ನನ್ನ ಪರ್ಸ್ನಲ್ ಡೀಟೇಲ್ ಚೆಕ್ ಮಾಡಬೇಕಿತ್ತು, ಮಾಡಲಿಲ್ಲ. ನಾನು ಹಾಯ್ ಗಾಂಡು ಅಂತ ಹೇಳ್ಬಿಟ್ಟು ಕಳಿಸ್ಬಿಟ್ಟೆ. ಅಯ್ಯೋ, ಆ ಥರ ಎಷ್ಟು ಮಿಸ್ಟೇಕ್ಸ್ ಮಾಡಿದ್ದೀನಿ ಅಂತಂದರೆ ಚಾಟ್ ಇದರಲ್ಲಿ. ಬಟ್ ಅಷ್ಟೇ ಮಜಾ ಮಾಡಿದ್ದೀನಿ. ಇಟ್ ವಾಸ್ ಆಲ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಸೊ ಇನ್ನೊಂದು ವಿಷಯ ಏನಪ್ಪ ಅಂತಂದರೆ ನನಗೆ ತುಂಬ ಬೇಗ ಫೇಮ್ ಸಿಕ್ತು ಅಂತ ನನಗೆ ಅನಿಸುತ್ತೆ. ಲೈಕ್ ಲಾಡ್ ಆಫ್ ಥಿಂಗ್ಸ್ ನಾನು ಏನೇನು ಮಾಡಿದೆ, ನಾನು ಅಷ್ಟು ಮೆಚೂರ್ ಆಗಲಿಲ್ಲ ಅವಾಗ. ಅದನ್ನೆಲ್ಲ ಹೆಂಗೆ ಹ್ಯಾಂಡಲ್ ಮಾಡಬೇಕು ಏನು ಎತ್ತ ಅಂತ ಗೊತ್ತಿರಲಿಲ್ಲ. ಐ ವಾಸ್ ವೆರಿ ಇನ್ನೋಸೆಂಟ್. ನಾನು PU ಇದ್ದಾಗಲೂ ಅಷ್ಟೇ ತುಂಬ ಇನ್ನೋಸೆಂಟ್ ಇದೆ. ಬ್ಯಾಂಗ್ಳೂರಿಗೆ ಬಂದಮೇಲೆ ಸ್ವಲ್ಪ ನನಗೆ ಪ್ರಪಂಚ ಹೇಗೆ, ಈವನ್ ಆಳ್ವಾಸಲ್ಲೂ ನಂಗೆ ತುಂಬ ಥರದ ಡಿಫ್ರೆಂಟ್ ಕೈಂಡ್ಸ್ ಆಫ್ ಪೀಪಲ್ನೆಲ್ಲ ಮೀಟ್ ಮಾಡೋದಕ್ಕೆ ಸಿಕ್ತಲ್ವ. ಸೊ ಅಲ್ಲಿ ಸ್ವಲ್ಪ ನನ್ನ ಮೆಂಟಲ್ ಗ್ರೋತ್ ಆಯಿತು. ಲೈಕ್ ತುಂಬ ಹಾರ್ಡ್ ವರ್ಕ್ ಮಾಡ್ತಿದ್ದೆ ಗೈಸ್, ಆ್ಯಂಡ್ ಐ ಡಿಂಟ್ ಗೆಟ್ ದ ಪ್ರಮೋಷನ್. ಸೊ ನನಗೆ ಅಟ್ ಒನ್ ಪಾಯಿಂಟ್ ಐ ವಾಸ್ ವೆರಿ ಡಿಸಪಾಯಿಂಟೆಡ್ ಅಟ್ ಮೈ ಜಾಬ್. ಐ ಥಿಂಕ್ ಎಲ್ರಿಗೂ ಆ ಥರ ಒಂದು
ಫೇಸಲ್ಲಿ ಹೋಗಿರ್ತೀರಾ ಅಂತ ಅನ್ಸುತ್ತೆ ಆಯ್ತಾ. ಸೊ ನನಗೂ ಅದೇ ಥರ ತುಂಬ ಇರಿಟೇಟ್ ಆಗೋಗಿದೆ. ಆ್ಯಂಡ್ ನನ್ನ ಫ್ರೆಂಡ್ ಅದಾದಮೇಲೆ ಹೊಸ್ದಾಗಿ ಒಂದು ಹುಡುಗಿ ಹೈಯರ್ ಆಗ್ತಾಳೆ ಆಯಿತಾ. ಸೊ ಶಿ ಈಸ್ ಓಲ್ಡರ್ ದೆನ್ ಮೀ. ಅವಳು ಇವಳು ಅಂತ ಕರಿಬಾರ್ದು, ಬಟ್ ಅದೊಂದು ಲವ್ವಲ್ಲಿ ನಾವು ಒಂದು ಕರಿತೀವಲ್ವಾ. ಸೊ ಶಿ ಈಸ್ ಐ ಥಿಂಕ್ ನನಗಿಂತ ತುಂಬ ದೊಡ್ಡವರು. ಐ ಥಿಂಕ್ 15 years ಓಲ್ಡರ್ ಆಯಿತಾ. ಸೊ ಇಟ್ಸ್ ಲೈಕ್ ಯಾರೋ ಒಬ್ರು ಟೀಯಲ್ಲಿ ಇದ್ರು. ಸೊ ಅವರು ನನಗೂ ಇವ್ರಿಗೂ ಸೇರಲ್ಲ ಅಂತ ಹೇಳ್ಬಿಟ್ಟು ನಾನು ಅವ್ರಿಗೆ ಹೇಳ್ಕೊಡ್ಬೇಕು ಅಂತ ನನ್ನ ಪಕ್ಕ ಕೂರಿಸಿದ್ರು. ಬಟ್ ಏನಾಯಿತು ಅಂತಂದರೆ ನಾವು ಎಷ್ಟು ಕ್ಲೋಸ್ ಆಗ್ಬಿಟ್ವಿ ಅಂದರೆ ವಿ ಬಿಕೇಮ್ ಬೆಸ್ಟ್ ಫ್ರೆಂಡ್ಸ್ ಅಂತ ಹೇಳ್ಬೋದು. ಅಷ್ಟು ಕ್ಲೋಸ್ ಆಗ್ಬಿಟ್ವಿ ಅಂದರೆ ತಿಂಡಿಗೆಲ್ಲ ಒಟ್ಟಿಗೆ ಹೋಗೋದು, ಅವ್ರು ನನಗೆ ಅಂತ ಬಾಕ್ಸ್ ತರೋದು, ನಾನು ಅವ್ರ ಮನೆಗೆ ಹೋಗಿ ಉಳ್ಕೊಳ್ಳೋದು. ಸೊ ಶಿ ಬಿಕೇಮ್ ವೆರಿ ಕ್ಲೋಸ್ ಟು ಮಿ ಆಯಿತಾ. ನನಗೆ ಎರಡನೇ ಅಮ್ಮನ ಥರ ನನ್ನ ಟ್ರೀಟ್ ಮಾಡೋರು. ಸೊ ಶಿ ವಾಸ್ ಅ ವೆರಿ ನೈಸ್ ಪರ್ಸನ್. ಇವಾಗ ಜರ್ಮನಿಯಲ್ಲಿ ಫುಲ್ ಸೆಟಲ್ ಆಗಿದ್ದಾರೆ. ಐ ಥಿಂಕ್ ನೀವು ನನ್ನ ಹಿಮಾಚಲ್ ವಿಡಿಯೋ ನೋಡಿರ್ಬೋದು. ಹಿಮಾಚಲಲ್ಲಿ ನಾನು ನನ್ನ ಫ್ರೆಂಡ್ ನೋಡೋದಕ್ಕೆ ಅಂತ ಹೇಳ್ಬಿಟ್ಟು ಹೋಗಿದ್ದೆ ಅಂತ ಹೇಳ್ಬಿಟ್ಟು. ಸೊ ಅವರೇನೆ ಸುಮನ್ ಅಂತ ಹೇಳ್ಬಿಟ್ಟು. ಸೊ ಶಿ ವಾಸ್ ಅನ್ ಅಮೇಸಿಂಗ್ ಪರ್ಸನ್. ಸೊ ನಾವಿಬ್ರು ಕೆಲಸ ಬಿಡಬೇಕಾದ್ರೂ ಅಷ್ಟೇ ಒಟ್ಟಿಗೆ ರಿಸೈನ್ ಮಾಡಿದ್ವಿ. ಅದಾದಮೇಲೆ ಏನಾಯಿತು ಅಂತಂದರೆ ಕೋವಿಡ್ ಹಿಟ್ ಆಯಿತು ಗೈಸ್. ಐ ವಾಸ್ ಲೈಕ್ ಓ ಮೈ ಗಾಡ್, ಇವಾಗ ಕೋವಿಡ್ ಹಿಟ್ ಆಯ್ತಲ್ಲಪ್ಪ, ಏನಪ್ಪ ಮಾಡೋದು ಅಂತ ಹೇಳ್ಬಿಟ್ಟು. ಅಂದರೆ ಯೂಶ್ವಲಿ ಹೆಂಗೆ ಅಂತಂದರೆ ನಾನು ಏನೇ ಮಾಡಿದ್ರು ಸ್ವಲ್ಪ ಸೇವಿಂಗ್ಸ್ ಅನ್ನೋದು ಇಡ್ತಾ ಇದ್ದೆ. ಸೊ ನಾನು ಕೆಲಸ ಮಾಡಬೇಕಾದ್ರೂ ಅಷ್ಟೇ ಒಂದಷ್ಟು ಸೇವಿಂಗ್ಸ್ ಅಂತ ಹೇಳ್ಬಿಟ್ಟು ಇಟ್ಟಿದ್ದೆ. ಸೊ ಆ್ಯಂಡ್ ಕೋವಿಡ್ ಯಾವಾಗ ಹಿಟ್ಟಾಯಿತು ಅಂತ ಗೊತ್ತಾಯಿತು. ನಾನು ನನ್ನ ರೆಸಿಗ್ನೇಷನ್ನ ವಾಪಸ್ ತಗೋಣ ಅಂತ ಹೇಳ್ಬಿಟ್ಟು ಟ್ರೈ ಮಾಡಿದೆ ಆಯಿತಾ. ನಾನು ನನ್ನ ಫ್ರೆಂಡು ಒಟ್ಟಿಗೆ ರೆಸೈನ್ ಮಾಡಿದ್ದು. ಬಿಕಾಸ್ ಅವರು ಫಾರಿನಿಗೆ ಮೂವ್ ಆಗ್ತಿದ್ರು, ನಾನು ಬೇರೆ ಎಲ್ಲಾದರೂ ಮೂವ್ ಆಗೋಣ. ಐ ಥಿಂಕ್ ಐ ಹ್ಯಾವ್ ವರ್ಕ್ ಹಿಯರ್ ಫಾರ್ ಅ ಪ್ರಿಟಿ ಲಾಂಗ್ ಟೈಮ್. ಅಂದರೆ 1.5 year ವರ್ಕ್ ಮಾಡಿದ್ದೆ. ಸ್ವಲ್ಪ ಚೇಂಜಸ್ ಬೇಕು ಅಂತ ನನಗೆ ಅನ್ನಿಸ್ತು. ಬಿಕಾಸ್ ನನಗೇನು ಗ್ರೋತ್ ಕಾಣಿಸ್ತಿಲ್ಲ ಅಲ್ಲಿ. ಅದಕ್ಕಿಂತ ಜಾಸ್ತಿ ಅಲ್ಲಿ ಉಳ್ಕೊಂಡ್ರೆ ಇಟ್ ಇಸ್ ನಾಟ್ ಫೇರ್ ಫಾರ್ ಮೈ ಸೆಲ್ಫ್ ಅಂತ ಅನ್ನಿಸ್ತು. ಅದಕ್ಕೆ ರಿಸೈನ್ ಮಾಡಿದೆ. ಬಟ್ ಆಮೇಲೆ ಅವ್ರು ನನ್ನ ರೆಸಿಗ್ನೇಷನ್ನ ವಾಪಸ್ ಕೊಡೋಕೆ ಹೋದರೆ ತೊಗೊಳ್ಳಿಲ್ಲ. ಬಿಕಾಸ್ ಅವ್ರಿಗೂ ಸಿಚುವೇಶನ್ ಅರ್ಥ ಆಗಿತ್ತು. ಅಟ್ ದಿಸ್ ಪಾಯಿಂಟ್ ಎಷ್ಟು ಕಮ್ಮಿ ಇರ್ತಾರೋ ಅಷ್ಟು ಒಳ್ಳೇದು ನಮಗೂ ಪೇ ಮಾಡೋದಕ್ಕೆ ಅಂತ, ವಿಚ್ ಇಸ್ ಲೈಕ್ ಫೇರ್ ಫ್ರಮ್ ದೇರ್ ಸೈಡ್ ಆಯಿತಾ. ಅವ್ರ ಕಡೆಯಿಂದ ಅವ್ರು ಯೋಚನೆ ಮಾಡಿರೋದು. ಆಮೇಲೆ ಈ ಕೆಲಸ ಹೋಯಿತು ನನಗೆ. ನಾನು ಫುಲ್ ಟೆನ್ಷನ್ ಮಾಡ್ಕೊಂಬಿಟ್ಟು ಏನಪ್ಪ ಮಾಡೋದು, ಇವಾಗ ಕೋವಿಡ್ ಅಂತೆಲ್ಲ ಆಗ್ತಿದೆ, ಲಾಕ್ಡೌನ್ ಆಗುತ್ತೆ, ದುಡ್ಡು ಏನು ಮಾಡೋದು, ಮನೆ ರೆಂಟ್. ಅವಾಗ ಇಷ್ಟೊತ್ತಿಗೆ ನಾನು ಆ್ಯಕ್ಚುಲಿ ಮನೆ ಒಂದು PG ಬಿಟ್ಬಿಟ್ಟು ಒಂದು ಮನೆಗೆ ಶಿಫ್ಟ್ ಆಗಿರ್ತೀವಿ ನಾನು ನಮ್ಮ ಅಣ್ಣ. ಸೊ ಅಣ್ಣನೂ ನನ್ನ ಜೊತೆ ಇರೋನು. ಸೊ ಅವನು ರೀಸೆಂಟಾಗಿ ಶಿಫ್ಟ್ ಆಗಿದ್ದಲ್ವ. ಸೊ ಅವನಿಗೂ ಜಾಸ್ತಿ ದುಡ್ಡೆಲ್ಲ ಅವೇನು ವರ್ಕ್ ಮಾಡ್ತಿರ್ಲಿಲ್ಲ ಅನ್ಸುತ್ತೆ. ಸೊ ಅವಾಗ ತಾನೇನೋ ಬ್ಯಾಂಗ್ಳೂರಿಗೆ ಶಿಫ್ಟ್ ಆಗಿದ್ದ ಕೆಲಸ ಹುಡುಕ್ಬೇಕು ಅಂತ ಏನೋ. ಅವಾಗ ಕೋವಿಡ್ ಹಿಟ್ಟಾಗುತ್ತೆ. ನನಗೆ ಫುಲ್ಲು ಟೆನ್ಷನ್, ಏನಪ್ಪ ಮಾಡೋದು, ಹೆಂಗೆ ಮ್ಯಾನೇಜ್ ಮಾಡೋದು, ಎತ್ತ ಏನು ಅಂತ. ಸೊ ಇದಕ್ಕಿಂತ ಮುಂಚೆ ನಾನು ಟಿಕ್ಟಾಕ್ ಎಲ್ಲ ಅವಾಗ ಟಿಕ್ಟಾಕ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡಿದ್ದು ಆಯಿತಾ. ಸೊ ಟಿಕ್ಟಾಕ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದೀನಿ, ಎಷ್ಟು ಕ್ಯೂಟ್ ಆಗಿದ್ದೀನಿ, ಚೆನ್ನಾಗಿ ಮಾಡಿದೆ ಇಲ್ಲ ಅಂತ ಹೇಳ್ಬಿಟ್ಟು ಖುಷಿ ಆಗ್ತಿತ್ತು. ಸೊ ಆ ಖುಷಿಗೋಸ್ಕರ ಮಾಡ್ತಾ ಇದ್ದೆ, ಯಾವುದು ದುಡ್ಡು ಗಿಡ್ಡು ಅಂತೆಲ್ಲ ಮಾಡಿರಲಿಲ್ಲ. ಸೊ ಯಾವಾಗ ಕೆಲಸ ಬಿಟ್ಟೆ ಅವಾಗ ಕೋವಿಡ್ ಹಿಟ್ ಆಯ್ತಲ್ವ. ಸೊ ಲಾಕ್ಡೌನ್ ಇರ್ತಿತ್ತು. ಹಂಗಾಗಿ ಮನೇಲಿ ನಾನು ಹೆಂಗೆ ಅಂತಂದರೆ ವೀಕ್ ಒಂದು ವಾರ ಅಂತಂದರೆ ವಾರದಲ್ಲಿ ಸಂಡೇ ನನಗೆ ರಜೆ ಸಿಗೋದು. ಸೊ ಸಂಡೇ ಒಂದಿನದಲ್ಲಿ ನಾನು ಒಂದು 10-15 ವಿಡಿಯೋ 20 ವಿಡಿಯೋ ಮಾಡಿ ಇಟ್ಕೊಂಡ್ಬಿಡ್ತಿದ್ದೆ ಸೀರಿಯಸ್ಲಿ. ಬಿಕಾಸ್ ಲಿಪ್ ಸಿಂಕ್ ಅಲ್ವಾ, ಈಸಿಯಾಗಿ ಮಾಡ್ಬಿಡ್ಬೋದು. ಒಂದಷ್ಟು ಸಾಂಗ್ಸ್ ಎಲ್ಲ ನಾರ್ಮಲ್ ಡೇಸಲ್ಲಿ ಸ್ಕ್ರೋಲ್ ಮಾಡಿದಾಗ ಸೇವ್ ಮಾಡಿ ಇಟ್ಕೊಂಡಿರ್ತಿದ್ದೆ. ಸಂಡೇ ಶೂಟ್ ಮಾಡ್ತಿದ್ದೆ, ಆ ಥರ ಮಾಡಿ ಇಟ್ಕೊತಾ ಇದ್ದೆ ಆಯಿತಾ. ಸೊ ಇವಾಗ ಎಲ್ಲಿ ಕೆಲಸ ಬಿಟ್ಟೆ ಅವಾಗ ಫುಲ್ ಟೈಮ್ ಅಂದರೆ ಎವ್ರಿ ಡೇ ವಿಡಿಯೋ ಮಾಡೋದು ಸ್ಟಾರ್ಟ್ ಮಾಡಿದೆ ಟಿಕ್ಟಾಕಲ್ಲಿ. ಲೈಕ್ ಹಾಕೋದು 10-15 ವಿಡಿಯೋ ಮಾಡೋದು ಹಾಕೋದು. ಸೊ ದಟ್ ಈಸ್ ವೆನ್ ಐ ವೆಂಟ್ ವೈರಲ್. ಆ್ಯಂಡ್ ಐ ಟೆಲ್ ಯು ಅಬೌಟ್ ಮೈ ರನ್ ವೈರಲ್ ವಿಡಿಯೋ ಸ್ಟೋರಿ. ಆ ರನ್ ಅದೇನು ಮ್ಯೂಸಿಕ್ ಇದೆ ಅವಾಗ ಅದೇನೂ ಅಷ್ಟು ವೈರಲ್ ಆಗಿರಲ್ಲ. ಸೊ ನನ್ನ ಫೀಡಲ್ಲಿ ಬರ್ತಿತ್ತು. ಆ್ಯಂಡ್ ಐಮ್ ಲೈಕ್ ಓ ದಿಸ್ ಇಸ್ ನೈಸ್, ಇದನ್ನು ಮಾಡೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡು ಟ್ರೈ ಮಾಡ್ತೀನಿ ಆಯಿತಾ. ಎಷ್ಟು ಟ್ರೈ ಮಾಡ್ತೀನಿ ಎಕ್ಸ್ಪ್ರೆಷನ್ ಬರೋದೇ ಇಲ್ಲ ಆಯಿತಾ. ನನಗೇನೋ ಸೂಟ್ ಆಗಲ್ಲ ಅಂತ ಅನ್ಸುತ್ತೆ. ಸೊ ಆಮೇಲೆ ಓಕೆ ಫೈನ್ ಬಿಡು, ನನಗೆ ಸೂಟ್ ಆಗ್ತಿಲ್ಲ, ಮಾಡೋದು ಬೇಡ ಬಿಟ್ಬಿಡೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡು ಸುಮ್ಮನೆ ಆಗ್ತೀನಿ. ಸೊ ನೈಟ್ ಹಿಂಗೆ ನಾನು ಫೋನ್ ಯೂಸ್ ಮಾಡ್ತಿರ್ತೀನಿ. ಸೊ ನನಗೊಂದು ಹುಡುಗಿ ಪರಿಚಯ ಆಗಿರ್ತಾಳೆ ಆಯಿತಾ, ಕೇರಳದವಳು. ಹಿಂಗೆ ಇನ್ಸ್ಟಾಗ್ರಾಮಲ್ಲಿ ನನಗೆ ಅವಳು ಒಂದ್ಸಲ ಮೆಸೇಜ್ ಮಾಡಿರುತ್ತೆ ಆ ಹುಡುಗಿ, ಪ್ರಿಯಾ ಅಂತ ಹೇಳ್ಬಿಟ್ಟು. ಸೊ ಅವಳು ಫ್ರೆಂಡ್ ಆಗ್ತಾಳೆ. ಸೊ ಆಮೇಲೆ ಈ ಹುಡುಗಿ ಅವಳು ಸ್ಟೋರಿ ಹಾಕೊಂಡಿರ್ತಾಳೆ ಇದೊಂದು ವಿಡಿಯೋ ಮಾಡಿಬಿಟ್ಟು. ಆ್ಯಂಡ್ ಲೈಕ್ ಈ ಹುಡುಗಿನೇ ಇಷ್ಟು ಚೆನ್ನಾಗಿ ಮಾಡಿದ್ದಾಳೆ, ನಾನು ಮಾಡಲಿಲ್ಲ ಅಂದರೆ ನನಗೆ ಅವಮಾನ. ಅದು ನಾನು ಇಷ್ಟೆಲ್ಲ ವಿಡಿಯೋ ಮಾಡಿ. ಸೊ ಹಾಗಾಗಿ ಲೆಟ್ಸ್ ಟ್ರೈ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ದಿನ ನಾನು ವಿಡಿಯೋ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡ್ತೀನಿ. ಟ್ರೈ ಮಾಡ್ತೀನಿ. ಟೋಟಲಿ 38 to 39 ವಿಡಿಯೋಸ್ ಮಾಡ್ತೀನಿ ನಾನು ಆಯಿತಾ. ಸೇಮ್ ರನ್ I'm gonna get it, I'm in it until it's done. ಸೊ ಆ ಸಾಂಗಿಗೆ ಮಾಡ್ತೀನಿ. ಸೊ ಅದರಲ್ಲಿ 39 ವಿಡಿಯೋಸಲ್ಲಿ ಬೆಸ್ಟ್ 8 ವಿಡಿಯೋಸ್ನ ಇಟ್ಕೊಂಡು ಮಿಕ್ಕಿದ ವಿಡಿಯೋಸ್ನೆಲ್ಲ ಡೆಲೀಟ್ ಮಾಡ್ತೀನಿ ಆಯಿತಾ. ಅದರಲ್ಲಿ ಬೆಸ್ಟ್ 4ನ ಇಟ್ಕೊಂಡು ಇನ್ನು 4ನ ಡೆಲೀಟ್ ಮಾಡ್ತೀನಿ ಆಯಿತಾ. ಸೊ ನೈಟ್ ಏನು ಮಾಡ್ತೀನಿ, ಆ 4 ವಿಡಿಯೋಸಲ್ಲಿ ಬೆಸ್ಟ್ 1 ವಿಡಿಯೋನ ಇಟ್ಕೊಂಡು ವಿಡಿಯೋನ ಪೋಸ್ಟ್ ಮಾಡ್ತೀನಿ ಆಯಿತಾ. ಪೋಸ್ಟ್ ಮಾಡ್ಬಿಟ್ಟು ಮಲ್ಕೋತೀನಿ. ರಾತ್ರಿ ಮಲ್ಕೊಂಡು ಬೆಳಗ್ಗೆ ಎದ್ರೆ 1.4 million ಲೈಕ್ಸ್ ಗೈಸ್. ವ್ಯೂಸ್ ಅಲ್ಲ, ಲೈಕ್ಸು. ಐಮ್ ಲೈಕ್ ಓ ಮೈ ಗಾಡ್, ನನ್ನ ಅಕೌಂಟ್ ಏನಾದ್ರು ಹ್ಯಾಕ್ ಆಗಿದೆ, ನಂದೇನು ಅಕೌಂಟು ಎಲ್ಲ ಥರ ಚೆಕ್ ಮಾಡಿಬಿಟ್ಟೆ ನಾನು ಆಯಿತಾ. ಸೊ ಐ ಲಿಟ್ರಲಿ ಡಿಡ್ ದಿಸ್.
ಬಿಕಾಸ್ ನಂಬಕ್ಕಾಗಲ್ಲ. ನನ್ಗೆ ಅವಾಗ 800K ಫಾಲೋವರ್ಸ್ ಏನೋ ಇದ್ರು ಟಿಕ್ಟಾಕ್ ಅಲ್ಲಿ ಬೈ ದಿಸ್ ಪಾಯಿಂಟ್. ಅವಾಗ ನಾನು ಓನ್ ವಾಯ್ಸ್ ವಿಡಿಯೋಸ್ ಎಲ್ಲ ಮಾಡ್ತಾ ಇದ್ದೆ, ಅಂದ್ರೆ ಫೀಲಿಂಗ್ಸು ವಿಡಿಯೋಸ್ ಎಲ್ಲ ಮಾಡ್ತಾ ಇದ್ದೆ, ಏನೇನೋ ಅವಾಗ ಏನೇನೋ ಇತ್ತು. ಸೊ ಹಾಗಾಗಿ ಆ ಥರ ವಿಡಿಯೋಸ್ ಮಾಡ್ತಾ ಇದ್ದೆ. ಆ್ಯಂಡ್ ಆ್ಯಕ್ಟಿಂಗ್ ಮಾಡೋತಾರೆ ಏನೇನೋ ಮಾಡ್ತಾ ಇದ್ದೆ ಗೈಸ್. ಅವಾಗ ಒಂಥರ ಬೇರೆ ಥರ ನನಗೆ ಅದು ಹುಚ್ಚಿತ್ತು, ಆ ಥರ ಮಾಡ್ತಾ ಇದ್ದೆ. ಅದಾದಮೇಲೆ ನೆಕ್ಸ್ಟ್ ದಿನ ಎದ್ದು ನೋಡಿದ್ರೆ 1.4 ಮಿಲಿಯನ್. ಎಲ್ಲರೂ ನನಗೆ ಓ ಸೂಪರ್ 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 ಅದು ಇದು ಒಂದಷ್ಟು ಕಾಮೆಂಟ್ಸ್. ಒಂದು ಐ ಡೋಂಟ್ ನೋ, ಮೇ ಬಿ ಒಂದು 15,000 ಕಮೆಂಟ್ಸ್ ಏನೋ ಬಂದಿದೆ. ಹಂಗೆ ಹಿಂಗೆ ಸ್ವಲ್ಪ ಜನ ನಮ್ಮ ಕನ್ನಡತಿ, ನಮ್ಮ ಕನ್ನಡ ಹುಡುಗಿ, ಹಾಗೆ ಹಿಂಗೆ ಅಂತ. ಫಾರಿನರ್ಸ್ ಎಲ್ಲ ನನ್ನ ವಿಡಿಯೋ ಮೇಲೆ ಡಬ್ಬಿಂಗ್ ಅದೇನಂತಾರೆ ಡುಯೆಟ್ ಅದೇನೋ ಬರುತ್ತಲ್ಲ, ಡಬ್ಬಿಂಗ್ ಡುಯೆಟ್ ಏನೋ ಅಂತಾರೆ ಅದಕ್ಕೆ. ಸೊ ಜೊತೆಗೆ ನಮ್ಮ ಸ್ಕ್ರೀನ್ ಜೊತೆಗೆ ಅವರು ವಿಡಿಯೋ ಮಾಡ್ಬಿಟ್ಟು ಪೋಸ್ಟ್ ಮಾಡೋತಾರೆ. ಸೊ ಆ ಥರ ಮಾಡ್ತಾರೆ ಆಯ್ತಾ. ಲೈಕ್ ಏನಾಗ್ತಿದೆ ಈ ರೇಂಜಿಗೆಲ್ಲ, ನಾ ಯಪ್ಪ ಏನು ಹಿಂಗೆ ಅಂತ ಫುಲ್ ಖುಷಿ ನನಗೆ. ಅಯ್ಯೋ ಇಷ್ಟೊಂದು ವ್ಯೂಸ್ ಹೋಗ್ಬಿಟ್ಟಿದೆಯಲ್ಲ ಅಂತ ಹೇಳ್ಬಿಟ್ಟು ಆಯ್ತಾ. ಅಷ್ಟೇ, ಇನ್ನೇನಿಲ್ಲ ಗೈಸ್. ಕೆಲವ್ರಿಗೆ ಮೇ ಬಿ ಗೇಮ್ಸ್ ಆಡೋದ್ರಿಂದ ಖುಷಿ ಸಿಗುತ್ತೆ, ಕ್ರಿಕೆಟ್ ಆಡೋದ್ರಿಂದ ಆಗಿರ್ಬೋದು, ಅಥವಾ ಮೇ ಬಿ ಏನೋ ಒಂದಾಗಿರ್ಬೋದು. ಸೊ ನನಗೆ ವಿಡಿಯೋ ಮಾಡೋದು ಆ ಥರ ಇತ್ತು ಆ ಟೈಮಲ್ಲಿ. 8 lakhs ಇಂದ ನಂದು 2 million, ಇಟ್ಸ್ ಲೈಕ್ 20 lakh ಫಾಲೋವರ್ಸ್ ಬಂದರು ನನಗೆ ಆ ವಿಡಿಯೋಯಿಂದ. ಇಟ್ಸ್ ಲೈಕ್ 2 million ಗೈಸ್. ಸೊ ನನಗೆ 3 days ಅಲ್ಲಿ ನಂದು ಬ್ಲೂ ಟಿಕ್ ಬರಬೇಕಿತ್ತು ಆಯ್ತಾ. ಆವಾಗ ನನ್ನ ಟಿಕ್ಟಾಕ್ ಬ್ಯಾನ್ ಆಗೋಯ್ತು. ಮೈ ಲಕ್, ಸೀರಿಯಸ್ಲಿ ಮೈ ಲಕ್, ಫಕ್ ಮೈ ಲಕ್. ಸೊ ನನ್ನ ಲಕ್ಕೆಲ್ಲ ಹೋಯ್ತು. ತುಂಬ ಜನ ಹೇಳಿದ್ರು ಟಿಕ್ಟಾಕ್ ಹೋಗುತ್ತೆ, ಬ್ಯಾನ್ ಆಗುತ್ತೆ, ಹಾಗೆ ಹಿಂಗೆ ಅಂತ. ಬಟ್ ದೆನ್ ಐ ವಾಸ್ ನಾಟ್ ರೆಡಿ ಟು ಬಿಲೀವ್ ಇಟ್. ನಾನು ಯಾವಾಗಲೂ ಹಾಗೆ ಮಾಡ್ತೀನಿ ಅನ್ಸುತ್ತೆ. ಯಾವ ವಿಷಯನೂ ನಾನು ಏನೋ ಒಂದು ಆಗೋ ತನಕ ನಂಬೋದೇ ಇಲ್ಲ. ಸೊ ಬ್ಯಾನ್ ಆಯಿತು. ಆಮೇಲೆ ಇನ್ಸ್ಟಾಗ್ರಾಮಲ್ಲಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಐ ವಾಸ್ ಅ ಲಿಟಲ್ ಸ್ಯಾಡ್. ಅಳ್ಳಿಲ್ಲ, ಬಟ್ ಐ ವಾಸ್ ಅ ಲಿಟಲ್ ಸ್ಯಾಡ್ ಅಂತ ಹೇಳ್ಬೋದು. ಬಟ್ ಆಮೇಲೆ ಇನ್ಸ್ಟಾಗ್ರಾಮ್ನ ಬಿಲ್ಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಇನ್ಸ್ಟಾಗ್ರಾಮಲ್ಲಿ ದೆನ್ ವಿ ಸ್ಟಾರ್ಟೆಡ್ ಗೆಟಿಂಗ್ ಬ್ರ್ಯಾಂಡ್ ಎಂಡೋರ್ಸ್ಮೆಂಟ್ಸ್. ಸೊ ಲಿಟ್ರಲಿ ನನಗೆ ಎಷ್ಟು ಅಂತಲೂ ಗೊತ್ತಿರಲಿಲ್ಲ, ಎಷ್ಟು ಚಾರ್ಜ್ ಮಾಡಬೇಕು ಏನು ಅಂತ ಹೇಳ್ಬಿಟ್ಟು. ಸೊ ಅವಾಗ ಆ ಟೈಮಲ್ಲಿ ನಾನು ಫುಲ್ ಪೀಕಲ್ಲಿ ಇತ್ತಲ್ವ ನನ್ನ ಫೇಮು. ಆ ಟೈಮಲ್ಲಿ ಒಬ್ಬ ನನಗೆ ನನಗೆ ಮ್ಯಾನೇಜರ್ ಆಗಿರಬೇಕು ಅಂತ ಕಾಂಟ್ಯಾಕ್ಟ್ ಮಾಡ್ತಾರೆ. ಸೊ ಅವ್ರು ನನಗೆ ಇಷ್ಟು ಕೊಡಿಸ್ತೀನಿ ಇಷ್ಟು ವೀಡಿಯೋಗೆ ಅಂತ ಹೇಳ್ಬಿಟ್ಟು. ಆಮೇಲೆ ಓ ಮೈ ಗಾಡ್ ಹೌದಾ ಅಂದರೆ ಇಟ್ಸ್ ನಾಟ್ ದಟ್ ಮಚ್. ಬಟ್ ದೆನ್ ಆ ಟೈಮಲ್ಲಿ ನಾವೆಲ್ಲ ನಾನು 25,000 ದುಡಿಯೋದಕ್ಕೆ ಪೂರಾ ತಿಂಗಳು ಎಷ್ಟು ಕಷ್ಟಪಡ್ತಿದ್ದೆ ಅಂತ ನನಗೆ ಗೊತ್ತು ಆಯಿತಾ. ಆಫೀಸ್ಗೆಲ್ಲ ಹೋಗ್ಬೇಕಾದ್ರೆ 500 ರೂಪಾಯಿ ದುಡಿಯೋದಕ್ಕೆಲ್ಲ ಎಷ್ಟು ಕಷ್ಟಪಟ್ಟಿದ್ದೀನಿ ಅಂತ ಗೊತ್ತು. ಸೊ ಆಮೇಲೆ ಹಿಂಗೆಲ್ಲ ಈ ಥರ ಅಂದರೆ ನನಗೆ ಖುಷಿ ಆಗೋಯ್ತು. ಬಿಕಾಸ್ ಆ ಟೈಮಲ್ಲಿ ತುಂಬ ಪ್ರಾಬ್ಲಮ್ ಇತ್ತು ನನಗೆ. ಹೆಂಗೋ ಮನೇಲಿ ಸ್ಟಾರ್ಟ್ ಆಗ್ಬಿಟ್ರೆ ಸಾಕು ಅನ್ನೋದಾಗಿತ್ತು. ಬಿಕಾಸ್ ಆವಾಗ ಒಂದು 17,000 ಸೇವಿಂಗ್ಸ್ ಮಾಡಿಟ್ಕೊಂಡಿದ್ದೆ ಅಷ್ಟೇ. ರೆಂಟಿಗೆ ನಂದು ಮನೆ ರೆಂಟೇ 10,000 ಇತ್ತು ಆಯ್ತಾ. ಸೊ ಹಾಗಾಗಿ ಫುಲ್ ನಂಗೆ ಖುಷಿ ಆಗೋಯ್ತು. ಲೈಫಲ್ಲಿ ಏನೋ ಒಂದು ಆಗ್ಬಿಡುತ್ತಪ್ಪ, ಯಪ್ಪ ಏನಾಗುತ್ತಪ್ಪ ಅಂತ ತಲೆ ಕೆಡ್ಸ್ಕೊತೀವಿ. ಬಟ್ ದೇವ್ರಿಗೆ ಹೆಂಗೋ ಒಂದು ಕಾಪಾಡ್ಬಿಡ್ತಾನೆ ನಮ್ಮನ್ನ. ಸೊ ಹಂಗಾಯ್ತು ನನ್ನ ಕತೆ. ಸೊ ದೇವ್ರು ಹೆಂಗೋ ಒಂದು ಕಾಪಾಡಿದ್ರು. ದೇವ್ರ ಕಾನ್ಸೆಪ್ಟು ಹೇಳ್ಬಿಡ್ತೀನಿ. ನಾನು ದೇವ್ರನ್ನ ನಂಬ್ತೀನಿ ಅಂತಲ್ಲ, ಬಟ್ ನಂಬಲ್ಲ ಅಂತನೂ ಅಲ್ಲ. ಇಟ್ಸ್ ಲೈಕ್ ಐ ಬಿಲೀವ್ ದಟ್ ದೇರ್ ಇಸ್ ಅನ್ ಎನರ್ಜಿ ಇನ್ ದಿಸ್ ಯೂನಿವರ್ಸ್ ಅಂತ. ಸೊ ಆ ಒಂದು ಎನರ್ಜಿನ ದೇವರು ಅಂತ ಕರಿತೀವಿ ಅನ್ನೋದನ್ನ ನಾನು ಬಿಲೀವ್ ಮಾಡ್ತೀನಿ ಆಯ್ತಾ. ಸೊ ಸಮಥಿಂಗ್ ಲೈಕ್ ದ್ಯಾಟ್. ಐ ಥಿಂಕ್ ಟಿಕ್ಟಾಕ್ ಅಲ್ಲಿ ಎಷ್ಟು ಕ್ರೇಜ್ ಇತ್ತು, ರೀಲ್ಸ್ ಮಾಡ್ಬೇಕಾದ್ರೆ ಅಷ್ಟೊಂದು ಕ್ರೇಜ್ ಇರಲಿಲ್ಲ ಅಂತ ಅನ್ಸುತ್ತೆ. ಅದು ಸ್ವಲ್ಪ ಶಿಫ್ಟ್ ಆಗ್ತಾ ಹೋಯ್ತು ಆ ಎನರ್ಜಿ ಕೂಡ. ಅದಾದಮೇಲೆ ಅಟ್ ಒನ್ ಪಾಯಿಂಟ್ ಯೂಟ್ಯೂಬ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ನಮ್ಮ ಮ್ಯಾನೇಜರ್ ಏನಿದ್ರು ಅವರು ಕೂಡ ಯೂಟ್ಯೂಬ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಅವಾಗೆಲ್ಲ ಹೇಳೋರು, ಬಟ್ ಅವಾಗ ಮಾಡಿರಲಿಲ್ಲ. ಆಫ್ಟರ್ ಸಮ್ ಟೈಮ್ ನಾನು ಯೂಟ್ಯೂಬ್ನ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ನನಗೆ ಆ್ಯಕ್ಚುಲಿ ತುಂಬ ಮೂವೀಸ್ ಎಲ್ಲ ಮಾಡಬೇಕು ಅಂತೆಲ್ಲ ಆಸೆ ಇತ್ತು. ಆ್ಯಂಡ್ ನನ್ನ ಮೂವಿ ಹೆಂಗೆ ಸಿಕ್ತು ಅಂತ ಹೇಳಲಿಲ್ಲ. ಸೊ ನನಗೆ ಯಾವಾಗ 400K ಅಂದರೆ 4 lakh ಫಾಲೋವರ್ಸ್ ಇದ್ರು ಟಿಕ್ಟಾಕಲ್ಲಿ, ಆವಾಗ ನನಗೆ ಒಬ್ರು ಕಾಂಟ್ಯಾಕ್ಟ್ ಮಾಡ್ತಾರೆ. ಸೊ ಆ ಟೈಮಲ್ಲಿ ಸ್ವಲ್ಪ ಫೇಮ್ ಇದ್ದಾಗ ಏನಪ್ಪ ಅಂತಂದರೆ ಇಟ್ಸ್ ವೆರಿ ನಾರ್ಮಲ್. ನಿಮಗೆ ತುಂಬ ಏನೋ ಫೇಕ್ ಮೆಸೇಜಸ್ ಎಲ್ಲ ಬರೋದು, ಕಾಲ್ಸ್ ಎಲ್ಲ ಬರೋದು, ಈ ಥರ ಮಾಡ್ತೀರಾ ಆ ಥರ ಮಾಡ್ತೀರಾ ಅಂತ ತುಂಬ ಉಪದ್ರ ಮಾಡೋ ಜನ ಇದ್ದೇ ಇರ್ತಾರೆ, ನಿಮಗೂ ಗೊತ್ತು ಆಯಿತಾ. ಸೊ ಆ ಥರ 1-2-3 ಕಾಲ್ಸ್ಗಳನ್ನ ನಾನು ಆಲ್ರೆಡಿ ತೊಗೊಂಡ್ಬಿಟ್ಟಿದ್ದೆ. ಸೊ ಹಂಗಾಗಿ ಈ ಟೀಮ್, ನಮ್ಮ ಒಂದೊಳ್ಳೆ ಲವ್ ಸ್ಟೋರಿ ಮೂವಿ ಟೀಮ್ ಏನಿದೆ, ಸೊ ನಮ್ಮ ಹೀರೋ ಕಾಂಟ್ಯಾಕ್ಟ್ ಮಾಡ್ತಾರೆ ನನಗೆ. ಮೂವಿ ಹೀರೋ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಅಂದರೆ ಇನ್ಸ್ಟಾಗ್ರಾಮಲ್ಲಿ ಏನೋ ಕಾಂಟ್ಯಾಕ್ಟ್ ಮಾಡ್ತಾರೆ, ಹಿಂಗೆ ಅಂತೇನೋ ಹೇಳ್ತಾರೆ. ನಾನು ರೆಸ್ಪಾಂಡ್ ಮಾಡ್ತೀನಿ ಆಯಿತಾ. ಬಟ್ ನನಗೆ ಆದರೂ ಡೌಟ್ ಇರುತ್ತೆ, ಇವ್ರು ಜೆನ್ಯೂನೋ ಅಲ್ವೋ ಅಂತ ಹೇಳ್ಬಿಟ್ಟು. ಬಿಕಾಸ್ ದಟ್ ಈಸ್ ವಾಟ್ ವಿ ಎಕ್ಸ್ಪೀರಿಯನ್ಸ್ ಅಲ್ವಾ. ಹಾಗಾಗಿ ಯಾರನ್ನೂ ನಂಬೋಕ್ಕಾಗಲ್ಲ. ಸರಿ ಆಯಿತು ಅಂತ ಹೇಳ್ಬಿಟ್ಟು ನಂಬರ್ ಕೊಡ್ತೀನಿ. ಅವರು ಈ ಥರ ಅಂತ ಹೇಳ್ತಾರೆ. ಒಂದಿನ ಸಿಕ್ಬಿಟ್ಟು ಈ ಥರ ಸ್ಟೋರಿ ಇದೆ ಅಂತೆಲ್ಲ ಹೇಳ್ತಾರೆ. ಆಮೇಲೆ ನಾನು ಹೆಂಗೆ ಅಂತಂದರೆ ನನ್ನ ನಂಬರ್ 1 ಲೈಕ್ ಇಟ್ಸ್ ಲೈಕ್ ಬಿಗ್ ಬಾಸ್ ಅಲ್ಲೂ ನೋಡಿರ್ಬೋದು ಆಯ್ತಾ. ಸೊ ಯಾರೋ ನನಗೆ ಇವಳು ತುಂಬ ಓವರ್ ಕಾನ್ಫಿಡೆಂಟ್ ಅಂತ ಹೇಳ್ಬಿಟ್ಟು ಅಂದ್ಬಿಡ್ತಾರೆ ಆಯ್ತಾ. ಸೊ ನನಗೆ ಆ ಥರ ಎಲ್ಲ ಅನ್ನಿಸ್ಕೊಂಡೇ ಅಭ್ಯಾಸ ಇಲ್ಲ ಆಯ್ತಾ. ಫಸ್ಟ್ ಆಫ್ ಆಲ್ ಐ ಆಮ್ ದ ಮೋಸ್ಟ್ ಅಂಡರ್ ಕಾನ್ಫಿಡೆಂಟ್ ಪರ್ಸನ್ ದಟ್ ಯು ಕ್ಯಾನ್ ಮೀಟ್. ಆ ಟೈಮಲ್ಲಿ ಐ ವಾಸ್ ವೆರಿ ಇನ್ನೋಸೆಂಟ್ ಗೈಸ್. ನಾನು ತುಂಬ ಹೆದರ್ತಿದ್ದೆ ಎಲ್ಲ ವಿಷಯದಲ್ಲೂ ಆಯ್ತಾ. ಆ ಥರ ಇದ್ದೆ ನಾನು, ಓಕೆನಾ. ಸೊ ಆ ಟೈಮಲ್ಲಿ
ದಿಸ್ ಪರ್ಸನ್ ಕಾಂಟ್ಯಾಕ್ಟೆಡ್ ಅಲ್ವಾ, ಇವರು ನನಗೆ ಈ ಥರ ಇರ್ತಿರ್ತಾರೆ. ನಂಗೆ ಸ್ಟೋರಿ ತುಂಬ ಇಷ್ಟ ಆಯಿತು ಆಯ್ತಾ, ನಾಟ್ ಗುಡ್ ಅಲ್ಲ, ಈ ಸ್ಟೋರಿ ತುಂಬ ಇಷ್ಟ ಆಯಿತು ಅವ್ರು ಏನು ಹೇಳಿದ್ದು. ಸೊ ಬಟ್ ನಾನು ಅವ್ರಿಗೆ ಏನು ಹೇಳ್ತೀನಿ ಅಂದರೆ, ನಾನು ನೋಡೋಕೆ ಚೆನ್ನಾಗಿಲ್ಲ, ನಂಗೆ ಆ್ಯಕ್ಟಿಂಗ್ ಬರಲ್ಲ, ನಾನು ಫಿಟ್ ಇಲ್ಲ, ಏನೋ ಇಲ್ಲ, ಏನೇನೋ ಒಂದು 100 ರೀಸನ್ಸ್ ಕೊಡ್ತೀನಿ ಅವ್ರು ನನ್ನ ಸೆಲೆಕ್ಟ್ ಮಾಡ್ಕೊಂಡಲ್ಲೇ ಇರೋದಕ್ಕೆ. ಬಟ್ ಅವ್ರು ನನಗೆ 100 ಸೊಲ್ಯೂಷನ್ಸ್ ಕೊಡ್ತಾರೆ, ಹಿಂಗೆ ಮಾಡ್ಬೋದು ಕಣಮ್ಮ, ಹಿಂಗೆ ಮಾಡ್ಬೋದು ಕಣಮ್ಮ, ನೀನು ತಲೆ ಕೆಡಿಸ್ಕೋಬೇಡ ಕಣಮ್ಮ ಅಂತ ಹೇಳ್ಬಿಟ್ಟು. ಲೈಕ್ ಓಕೆ, ಅವರಿಗೆ ಅಷ್ಟೊಂದು ಕಾನ್ಫಿಡೆನ್ಸ್ ಇದೆ ಅಂತಂದರೆ ವೈ ನಾಟ್, ಲೆಟ್ ಮೀ ಟ್ರೈ ಅಂತ ಅನಿಸುತ್ತೆ. ಇಟ್ಸ್ ಲೈಕ್ ಒಂದೇನಪ್ಪ ಅಂತಂದರೆ, ಆ ಒಂದು ಮನುಷ್ಯನಿಗೆ ಐ ಆಲ್ವೇಸ್ ಬಿ ಗ್ರೇಟ್ಫುಲ್. ಬಿಕಾಸ್ ಹೆಂಗಪ್ಪ ಅಂತಂದರೆ, ನಮ್ಮ ಲೈಫಲ್ಲಿ ನಾವು ತುಂಬ ಅಂಡರ್ ಕಾನ್ಫಿಡೆಂಟ್ ಇರ್ತೀವಿ. ಸೊ ನಮಗೆ ನಮ್ಮ ಮೇಲೆ ನಂಬಿಕೆ ಇರಲ್ಲ. ಅಂಥ ಟೈಮಲ್ಲಿ ನಮ್ಮಲ್ಲಿ ಒಬ್ರು ನಂಬಿಕೆ ತೋರಿಸ್ತಾರೆ ಅಂತಂದರೆ ಇಟ್ ಮೀನ್ಸ್ ಅ ಲಾಟ್ ಗೈಸ್. ಅಂದರೆ ಅವ್ರು ಇಟ್ಟಿರೋ ನಂಬಿಕೆ, ಅವ್ರು ಕೊಡೋ ಸಪೋರ್ಟಿಗೇನೆ ನಾವೇನೋ ಮಾಡ್ಬಿಡೋಣ, ಅವರೇ ಅಂದ್ಕೊಂಡಿದ್ದಾರೆ ನಮ್ಮ ಕೈಲ ಯಾಕಾಗಲ್ಲ ಅಂತ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಕೆಲವು ಸಲ ನಮ್ಮ ಒಂದು ಸ್ಟ್ರೆಂತ್ನ ನಾವೇ ಗುರ್ತಿಸ್ಕೊಳಕ್ಕಾಗಲ್ಲ ಆಯ್ತಾ. ಅಂಥದ್ರಲ್ಲಿ ಅವರು ಇವ್ರ ಕೈಲಿ ಆಗುತ್ತೆ ಅಂದ್ಕೊಂಡು ನಮ್ಮಲ್ಲಿ ಅಷ್ಟು ಕಾನ್ಫಿಡೆನ್ಸ್ ಇಟ್ಕೊಂಡು ನಮ್ಮನ್ನು ಸಪೋರ್ಟ್ ಮಾಡ್ತಾರೆ ಅಂತಂದರೆ ಐ ಥಿಂಕ್ ದಟ್ ಈಸ್ ದ ಗ್ರೇಟೆಸ್ಟ್ ಥಿಂಗ್ ದಟ್ ಎನಿಬಡಿ ಕ್ಯಾನ್ ಫೀಲ್ ಇನ್ ದರ್ ಲೈಫ್. ಸೊ ನನಗೆ ಆ ಥರ ಸಪೋರ್ಟ್ ಸಿಕ್ತು. ಆಮೇಲೆ ಸ್ವಲ್ಪ ದಿನ ಆದಮೇಲೆ ಅವ್ರ ಟೀಮ್ನ ಮೀಟ್ ಮಾಡಿದೆ. ಸೊ ಆಮೇಲೆ ಮೂವಿ ಡೈರೆಕ್ಟರ್ ಕೂಡ ಮೀಟ್ ಮಾಡ್ತೀನಿ. ಸೊ ಮೂವಿ ಡೈರೆಕ್ಟರ್ಗೆ ನನ್ನ ಕಡೆ ಇಷ್ಟ ಇರಲ್ಲ. ಇಟ್ಸ್ ಲೈಕ್ ಯಾಕಪ್ಪ ಅಂತಂದ್ರೆ, ಇವಳು ಟಿಕ್ ಟಾಕ್ ಮಾಡೋಳು, ಇವಳು ಇನ್ಫ್ಲುಯೆನ್ಸರು, ಇವಳೆಲ್ಲ ಏನೋ ಗೊತ್ತಿಲ್ಲ, ಆ ಥರ ಒಂದು ಫೀಲಿಂಗ್ ಇರುತ್ತೆ ಅವ್ರಿಗೆ. ಸೊ ಇದು ತುಂಬ ಫೇಸ್ ಮಾಡಿದ್ದೀನಿ. ನನಗೆ ಇದು ಆಲ್ರೆಡಿ ಇದೊಂದು ಇನ್ಸೆಕ್ಯೂರಿಟಿ ಇರುತ್ತೆ, ಎಲ್ಲಿ ನನ್ನ ಇನ್ಫ್ಲುಯೆನ್ಸರ್ ಅಂತನೋ ಅಥವಾ ಟಿಕ್ ಟಾಕರ್ ಅಂತನೋ ಕಾಂಟೆಂಟ್ ಕ್ರಿಯೇಟರ್ ಅಂತನೋ ತುಂಬ ಕೀಳಾಗಿ ಟ್ರೀಟ್ ಮಾಡ್ತಾರೆ, ಅಥವಾ ಏನೋ ಒಂದು ಇದು ಮಾಡ್ಬಿಡ್ತಾರೆ ಅನ್ನೋದು ಎಲ್ಲೋ ಒಂದು ಕಡೆ ಇರುತ್ತೆ ನನಗೆ ಆಯ್ತಾ. ಸೊ ಹಾಗಾಗಿ ಅವರು ಸ್ಟಾರ್ಟಿಂಗಲ್ಲಿ ಸ್ವಲ್ಪ ರೂಡ್ ಆಗಿರ್ತಾರೆ ಅಂತನೋ ಏನೋ ಒಂದು ಹೇಳ್ಬೋದಾಯ್ತಾ. ರೂಡ್ ಅಂತಲ್ಲ, ಬಟ್ ಅವರಿಗೆ ಅಂದರೆ ಪ್ರಾಪರ್ ಥಿಯೇಟರ್ ಬ್ಯಾಕ್ಗ್ರೌಂಡಿಂದ ಬಂದಿರೋರ್ನ ಅಥವಾ ಆರ್ಟಿಸ್ಟ್ನ ತಗೋಬೇಕು ಅನ್ನೋದು ಇರುತ್ತೆ. ಫ್ರಮ್ ಈಸ್ ಪ್ಲೇಸ್ ಈಸ್ ರೈಟ್ ಆಯ್ತಾ, ದೇರ್ ಇಸ್ ನಥಿಂಗ್ ರಾಂಗ್ ವಿತ್ ದಟ್. ಮೇ ಬಿ ನಾನು ಒಬ್ಳು ಥಿಯೇಟರ್ ಆರ್ಟಿಸ್ಟ್ ಆಗಿ ಅದನ್ನ ನೋಡಿದ್ರೆ ನನಗೂ ಪ್ರಾಬ್ಲಿ ಯಾರೋ ನಾರ್ಮಲ್ ಆಗಿರೋರಿಗೆ ಆಪರ್ಚುನಿಟಿ ಸಿಕ್ಕಿದ್ರೆ ಮೇ ಬಿ ನನಗೂ ಅದೇ ಥರ ಫೀಲ್ ಆಗಿರ್ತಿರ್ತೀನಿ, ನನಗೆ ಗೊತ್ತಿಲ್ಲ ಆಯ್ತಾ. ಮೇ ಬಿ ಹೀ ಈಸ್ ರೈಟ್ ಫ್ರಮ್ ಈಸ್ ಪ್ಲೇಸ್. ಬಟ್ ನನಗೆ ಅದು ಸ್ವಲ್ಪ ಬೇಜಾರಾಯ್ತು ಆಯ್ತಾ. ಸೊ ಏನೋ ಫಸ್ಟ್ ಟೈಮ್ ಮೀಟ್ ಆಗಿದ್ದೀವಿ, ಅವರು ಮತ್ತೆ ನಾರ್ತ್ ಕರ್ನಾಟಕದವ್ರು ಆಯ್ತಾ, ಅವ್ರು ಸ್ವಲ್ಪ ಭಾಷೆ ಎಲ್ಲ ಹಾಗೆ ಅಲ್ವಾ. ಸೊ ನನಗೆ ಆ ಥರ ಮಾತಾಡಿ ಯಾರತ್ರನೂ ಅಭ್ಯಾಸ ಅಲ್ಲ, ಯೂಶಲಿ ಹೋಗಿ ಬನ್ನಿ ಅಂತಲೇ ಮಾತಾಡೋ ಅಭ್ಯಾಸ. ಅವ್ರೇನೋ ಏನೋ ಹೇಳ್ತಾರೆ, ಸೊ ನನಗೆ ಸಖತ್ ಬೇಜಾರಾಗ್ಬಿಡುತ್ತೆ. ನಾನು ಮೂವಿ ಹೀರೋಗೆ ಹೇಳ್ತೀನಿ ಈ ಥರ ಸರ್ ಹಿಂಗೆ ನನಗೆ ಅದು ಬೇಜಾರಾಯಿತು ಅಂತ ಹೇಳ್ಬಿಟ್ಟು ಹೇಳ್ತೀನಿ. ಆಮೇಲೆ ಅವ್ರಿಗೆ ಹೋಗಿ ಹೇಳ್ತಾರೆ. ಸೊ ಅದಾದಮೇಲೆ ನಾವು ತುಂಬ ಚೆನ್ನಾಗಿ ಜೆಲ್ ಆಗ್ತೀವಿ, ದ ಹೋಲ್ ಟೀಮ್. ನಮ್ಮ ಮೂವಿ ಟೀಮ್ ಏನಿದೆ, ಮತ್ತು ನಂದೊಂದು ಸಪೋರ್ಟಿಂಗ್ ಕ್ಯಾರೆಕ್ಟರ್ ಇತ್ತು, ಮತ್ತು ಒಂದು ಕಾಮಿಡಿ ಕ್ಯಾರೆಕ್ಟರ್ ಇತ್ತು. ಸೊ ಇಟ್ಸ್ ಲೈಕ್ ಒಂದು ಜಾಗದಲ್ಲಿ ನಾವು ಫುಲ್ ಸ್ಕ್ರಿಪ್ಟ್ ಎಲ್ಲ ಇಟ್ಕೊಂಡು ಅದ್ರ ಪ್ರಾಕ್ಟೀಸ್ ಎಲ್ಲ ಮಾಡೋದು, ಏನೇನು ಬರುತ್ತೆ ಅಂತೆಲ್ಲ ಹೇಳ್ಬಿಟ್ಟು. ಸೊ ಐ ಥಿಂಕ್ ನನ್ನ ಲೈಫಲ್ಲಿ ಒನ್ ಆಫ್ ದ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಅಂತಂದರೆ ಮೂವಿ ಶೂಟ್ ಟೈಮ್ ಅಂತ ಹೇಳ್ಬೋದು. ಸಕ್ಕತ್ ಮಜಾ ಮಾಡಿದ್ದೀನಿ. ಅಂದರೆ ಆ್ಯಕ್ಟಿಂಗ್ ಎಕ್ಸ್ಪೀರಿಯನ್ಸ್ ಇಲ್ಲ ಅನ್ನೋದೊಂದು ಬಿಟ್ಟು ತುಂಬ ಐ ಥಿಂಕ್ ಐ ಮೆಟ್ ಅ ಲಾಟ್ ಆಫ್ ನ್ಯೂ ಪೀಪಲ್. ನಾನು ಮ್ಯಾಂಗ್ಳೂರಿಗೆ ಟ್ರಾವೆಲ್ ಮಾಡಿದ್ವಿ, ಚಿಕ್ಕಮಂಗ್ಳೂರಿಗೆ ಟ್ರಾವೆಲ್ ಮಾಡಿದ್ವಿ, ತುಂಬ ಚೆನ್ನಾಗಿತ್ತು. ಯಾವತ್ತೂ ಕಷ್ಟ ಅಂತ ಅನ್ನಿಸ್ತಿಲ್ಲ. ದ ಹೋಲ್ ಅದಾದ್ಮೇಲೆ ತುಂಬ ಎಲ್ಲರೂ ಫ್ರೆಂಡ್ಸ್ ಆಗ್ಬಿಟ್ಟು ತುಂಬ ಚೆನ್ನಾಗಿ ಎಲ್ಲರೂ ಮಾತಾಡ್ಕೊಂಡು ದ ಹೋಲ್ ಶೂಟ್ ವೆಂಟ್ ಸೋ ನೈಸ್. ಆ್ಯಂಡ್ ಮ್ಯಾಂಗ್ಳೂರಲ್ಲಿ ಶೂಟ್ ಇತ್ತು ಅಂತ ಹೇಳಿದ್ನಲ್ಲ, ಸೊ ಅಲ್ಲೊಂದು ಫಲೂದಾ ಶಾಪ್ ಇರೋದು ಆಯ್ತಾ. 20 ರೂಪಾಯಿಗೆ ಫಲೂದಾ ಕೊಡೋರು ಗೈಸ್. ಅಂಡ್ ಎಷ್ಟು ಸಕ್ಕತ್ತಾಗಿರೋದು ಗೊತ್ತಾ. ನಾನು ನಮ್ಮ ಮೂವಿ ಹೀರೋ ಇದಾರಲ್ಲ ಅವ್ರಿಗೆ ಡೈಲಿ ಹೇಳ್ತಿದ್ದೆ, ಅಲ್ಲಿಗೆ ಹೋಗೋಣ ಪ್ಲೀಸ್ ಕರ್ಕೊಂಡೋಗಿ ಅಂತ ಹೇಳ್ಬಿಟ್ಟು. ಬಿಕಾಸ್ ಅವ್ರ ಕಾರಲ್ಲೇ ಓಡಾಡ್ತಿದ್ದು. ಸೊ ಅವ್ರ ಕಾರಲ್ಲಿ ಇಟ್ಸ್ ಲೈಕ್ ನಮ್ದು ಮೂವಿ ಏನಿದೆ ಅದು ಅರ್ಧ ಮೂವಿ ಸ್ವಲ್ಪ ಕಾರಲ್ಲೇ ಶೂಟ್ ಮಾಡೋ ಥರ ಇರುತ್ತೆ. ಸೊ ಹಾಗಾಗಿ ಕಾರಲ್ಲೇ ಪಿಕ್ ಮಾಡೋದು, 2-3 ಕಾರೇನೋ ಇರುತ್ತೆ. ಸೊ ಅದರಲ್ಲೇ ಪಿಕ್ ಡ್ರಾಪ್ ಆ ಥರ ಮಾಡೋದಿರುತ್ತೆ. ಸೊ ಆ ಥರ ಇರುತ್ತೆ. ಸೊ ಇಟ್ ವಾಸ್ ಅ ಕ್ರೇಜಿ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಇಟ್ಸ್ ಲೈಕ್ ಐ ಕಾಂಟ್ ಬಿಲೀವ್ ಅಟ್ ದಟ್ ಪಾಯಿಂಟ್ ನಾನು ಅದು ಮಾಡಿದೆ ಅಂತ ಹೇಳ್ಬಿಟ್ಟು ಇಂಪಾರ್ಟೆಂಟ್ ಪಾರ್ಟ್ನೇ ಮಿಸ್ ಮಾಡಿದೆ. ಸೊ ಈ ಮೂವಿದೇನಿರುತ್ತೆ ಅವರು ಫೈನಲೈಸ್ ಮಾಡೋ ಟೈಮಲ್ಲಿ ನನಗೆ ಬಿಗ್ ಬಾಸ್ ಆಪರ್ಚುನಿಟಿ ಸಿಗುತ್ತೆ. ಸೊ ಬಿಗ್ ಬಾಸ್ ಆಪರ್ಚುನಿಟಿಗಿಂತ ಮುಂಚೆ ನನಗೆ ಬೇರೆ ಒಂದು ಚಾನಲಲ್ಲಿ ಕಲರ್ಸ್ ಬಿಟ್ಟು ಬೇರೆ ಒಂದು ಚಾನೆಲ್, ಸೊ ಇಟ್ ಈಸ್ ದ ನಂಬರ್ 1 ಚಾನೆಲ್ ಇನ್ ಕನ್ನಡ. ಸೊ ಅವ್ರ ಕಡೆಯಿಂದ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ನನಗೆ ಈ ಥರ ಸೀರಿಯಲಲ್ಲಿ ಮಾಡ್ತೀರಾ, ಇಷ್ಟ ಚಾನಲ್ ಹೆಡ್ ಕಾಂಟ್ಯಾಕ್ಟ್ ಮಾಡಿ ಸೀರಿಯಲ್ ಮಾಡ್ತಾರೆ, ಇಂಟ್ರೆಸ್ಟ್ ಇದೆಯಾ ಅಂತ ಹೇಳ್ಬಿಟ್ಟು ಕೇಳ್ತಾರೆ. ನನಗೆ ಈ ಕಡೆ ಒಂದು ಕಡೆ ಮೂವಿ, ಇನ್ನೊಂದು ಕಡೆ ಬಿಗ್ ಬಾಸ್, ಇನ್ನೊಂದು ಕಡೆ ಸೀರಿಯಲ್. ನನಗೆ ಮೂವಿ ಮಾಡ್ಬೇಕಂತ ಆಸೆ ಇತ್ತು, ಸೀರಿಯಲ್ ಅಷ್ಟು ಅಂದರೆ ಇಂಟ್ರೆಸ್ಟ್ ಇರಲಿಲ್ಲ. ಬಿಕಾಸ್ ಒಂದೇ ಥರ ರೆಡಿ ಆಗಬೇಕಲ್ಲ ಅನ್ನೋದೊಂದು ನನಗೆ ಅಷ್ಟೇ ಗೈಸ್, ಇನ್ನೇನಿಲ್ಲ ಆಯಿತಾ. ಮತ್ತು ಆ್ಯಕ್ಟಿಂಗ್ ಬರಲ್ಲ ಆಯಿತಾ. ಸೀರಿಯಲಲ್ಲಿ ತುಂಬ ನೆಕ್ಸ್ಟ್ ಲೆವೆಲ್ ಆ್ಯಕ್ಟಿಂಗ್ ಬರಬೇಕು ನಿಮಗೆ. ಹಂಗಾದ್ರೆ ನೀವು ಚೆನ್ನಾಗಿ ಮಾಡ್ಬೋದು ಆಯಿತಾ. ನಾನು ಹೇಳಿದ್ನಲ್ಲ, ಐ ಆಮ್ ದ ಮೋಸ್ಟ್ ಅಂಡರ್ ಕಾನ್ಫಿಡೆಂಟ್ ಪರ್ಸನ್ ಅಟ್ ದ ಟೈಮ್. ಸೊ ಅವಾಗ ಹಂಗಾಗಿ ಸರ್ ಸದ್ಯಕ್ಕೆ ಈ ಥರ ಒಂದು ಆಪರ್ಚುನಿಟಿ ಇದೆ ನನ್ನ ಕೈಯಲ್ಲಿ, ಸೊ ಅದೇನಾದ್ರು ಒಂದಿನ ವರ್ಕೌಟ್ ಆಗಲಿಲ್ಲ ಅಂತಂದರೆ ಖಂಡಿತ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಾನು ಹೇಳ್ತೀನಿ ಅವ್ರಿಗೆ ಆಯಿತಾ. ಅದಾದಮೇಲೆ ಸರಿ ಮತ್ತೆ ಈಗ ಏನಾಗುತ್ತೆ ಅಂತಂದರೆ ಬಿಗ್ ಬಾಸ್ ಆಪರ್ಚುನಿಟಿ ಬರುತ್ತಲ್ವ ನನಗೆ. ಸೊ ಬಿಗ್ ಬಾಸ್ದು ಮತ್ತು ಮೂವಿದು ಡೇಟ್ ಕ್ಲಾಶ್ ಆಗಿಬಿಡುತ್ತೆ. ಸೊ ಇವಾಗ ನನಗೆ 2ರಲ್ಲಿ ಒಂದನ್ನ ಚೂಸ್ ಮಾಡಬೇಕು.
ನಮ್ಮ ಅಮ್ಮಂಗೆ ನಾನು ಬಿಗ್ ಬಾಸ್ಗೆ ಹೋಗ್ಲೇಬೇಕು ಅಂತ ಹೇಳ್ಬಿಟ್ಟು, ಬಿಕಾಸ್ ಇಟ್ಸ್ ಗುಡ್ ಫೇಮ್, ಅಂದರೆ ಚೆನ್ನಾಗಿರುತ್ತೆ, ಸುದೀಪ್ ಸರ್ನ ಮೀಟ್ ಮಾಡೋಕ್ಕೆ ಸಿಗುತ್ತೆ ಅಂತೆಲ್ಲ ಹೇಳ್ಬಿಟ್ಟು. ಊಹಿಸ್ಬೇಡ ಮಿಸ್ ಮೀಟಿಂಗ್ ಸುದೀಪ್ ಸರ್. ನಾನು ಮೂವಿ ಟೀಮ್ ಹೇಳ್ತೀನಿ ಸರ್ ನೋಡಿ ಹಂಗೆ ಹಿಂಗೆ ಅಂತ. ಅವರು ಇಲ್ಲ ಡೇಟ್ ಕ್ಲಾಶ್ ಆಗುತ್ತೆ ಕಣಮ್ಮ, ಮೇ ಬಿ ನಾವು ನಿಮ್ಮನ್ನು ಡ್ರಾಪ್ ಮಾಡಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ನನಗೆ ಎಷ್ಟು ಬೇಜಾರಾಗುತ್ತೆ ಅಂದರೆ ಶಿಟ್, ಓಕೆ ಫೈನ್, ನಾನು ಹಣೆ ಬರದಲ್ಲಿದ್ದರೆ ಏನು ಮಾಡೋಕ್ಕಾಗಲ್ಲ, ಅದು ಮಿಸ್ ನನ್ನ ಕೈಯಿಂದ ತಪ್ಪೋಗ್ಬೇಕು ಅಂತ ಏನು ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗ್ತೀನಿ. ಸೊ ಈ ಟೈಮಲ್ಲಿ ನನಗೆ ಇನ್ನೊಂದು ಮೂವಿ ಆಪರ್ಚುನಿಟಿ ಸಿಗುತ್ತೆ. ಸೊ ಅದು ಬಂದ್ಬಿಟ್ಟು 3 ಲ್ಯಾಂಗ್ವೇಜಸ್ ಎಲ್ಲನೂ ಡಬ್ ಆಗುತ್ತೆ ಅಂತೇನೋ ಹೇಳಿದ್ರು ಆಯಿತಾ. ಸೊ ನಾನು ಆ ಮೂವಿನ ಒಪ್ಕೊಳ್ಳಲ್ಲ, ಬಿಕಾಸ್ ನಾನು ಆಲ್ರೆಡಿ ಈ ಮೂವಿ ಕೈಯಲ್ಲಿತ್ತಲ್ಲ ಅಂತ ಹೇಳ್ಬಿಟ್ಟು ಅದು ಒಪ್ಕೊಂಡಿರಲ್ಲ. ಸೊ ಆಮೇಲೆ ಇವರು ಇಲ್ಲ ಅಂತ ಹೇಳ್ಬಿಡ್ತಾರೆ ಬಿಕಾಸ್ ಆಫ್ ಬಿಗ್ ಬಾಸ್. ಆಮೇಲೆ ಸರಿ ಆಯಿತು ಆಗಿದ್ದಾಗಲಿ ಅಂತ ಹೇಳ್ಬಿಟ್ಟು ನಾನು ಇನ್ನೇನು ಮಾಡೋದು, ಡೇಟ್ ಆಗಲ್ಲ ಅಂತ ಹೇಳ್ಬಿಟ್ಟು ನಾನು ಬಿಗ್ ಬಾಸ್ ಮಾತ್ರ ಒಪ್ಕೊಂಡಿರ್ತೀನಿ. ಸೊ ಆಮೇಲೆ ನಮ್ಮ ಮೂವಿ ಟೀಮ್ ಬೇರೆಯವ್ರಿಗೆ ಹುಡುಕ್ತಾರೆ. ನಮ್ಮ ಹೀರೋಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ, ಬಿಕಾಸ್ ಬೇರೆಯವರು ನೋಡ್ತಾರೆ, ಚೆಕ್ ಮಾಡ್ತಾರೆ, ಕ್ಯಾರೆಕ್ಟರ್ಗೆ ಸೂಟ್ ಆಗುತ್ತೆ ಅಂತ ಅನ್ಸಲ್ಲ. ಆಮೇಲೆ ಮತ್ತೆ ವಾಪಸ್ ಬಂದ್ಬಿಟ್ಟು ಒಂದು ಕೆಲಸ ಮಾಡೋಣ, 15 ಡೇಸಲ್ಲಿ ನಿಮ್ಮ ಶೂಟ್ ಮುಗಿಸ್ಕೊಟ್ಬಿಡ್ತೀವಿ ನಾವು, ಆಮೇಲೆ ಆರಾಮಾಗಿ ಬಿಗ್ ಬಾಸ್ಗೆ ಹೋಗ್ಬಿಡಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆಮೇಲೆ ಅಂತ ಬಿಕಾಸ್ ಗೈಸ್ ಲೈಕ್ ಇಟ್ ವಾಸ್ ಮೈ ಡ್ರೀಮ್, ಹೀರೋಯಿನ್ ಆಗೋದು ಅಂದರೆ ಏನು ಕಮ್ಮಿನಾ. ಸೊ ಒಂದು ಮೂವಿಲಿ ಸೊ ಐ ವಾಸ್ ವೆರಿ ಹ್ಯಾಪಿ, ಆಮೇಲೆ ಲೈಕ್ ಬಲ್ಲೆ ಅಂತ ಖುಷಿ ಆಗ್ಬಿಡ್ತೀನಿ. ಸೊ ದೆನ್ ಶೂಟೆಲ್ಲ ಆಗುತ್ತೆ. ಆಮೇಲೆ ಬಿಗ್ ಬಾಸ್ ಕಾಲ್ ಬರುತ್ತೆ ಆಯ್ತಾ. ಬಿಗ್ ಬಾಸ್ ಕಾಲ್ ಬಂದಾಗ ನಾನು ಫೇಕ್ ಕಾಲ್ ಅಂತ, ನನಗೇನು ಬಿಗ್ ಬಾಸಿಗೆ ಕರೀತಾರೆ ರೈಟ್, ಮೇಕ್ ಸೆನ್ಸ್ ರೈಟ್. ಸೊ ನನಗೆ ಆ ಥರ ಥಾಟು, ನನಗೇನು ಬಿಗ್ ಬಾಸಿಗೆ ಕರೀತಾರೆ ಹಂಗೆ ಹಿಂಗೆ ಅಂತೆಲ್ಲ ನನಗೆ ಅನ್ಸುತ್ತೆ. ಸೊ ಆಮೇಲೆ ಒಬ್ರು ಲೇಡಿ ಕಾಲ್ ಮಾಡ್ತಾರೆ ಆಯ್ತಾ. ಅವ್ರು ಕಾಲ್ ಮಾಡ್ಬಿಟ್ಟು ನಾವು ಬಿಗ್ ಬಾಸ್ ಟೀಮಿಂದ ಕಾಂಟ್ಯಾಕ್ಟ್ ಮಾಡ್ತಿದ್ದು ಹಿಂಗೆ ಅಂತಲೂ ಹೇಳ್ತಾರೆ. ನಾನು ನಂಬಲ್ಲ, ನಿಮ್ಮ ಆಫೀಸ್ ತೋರಿಸಿ ಅಂತೀನಿ. ಐ ನೋ ಹೌ ಸ್ಟುಪಿಡ್ ದಿಸ್ ಇಸ್, ಹೌ ಬ್ಯಾಡ್ ದಿಸ್ ಇಸ್, ಬಟ್ ನಿಮ್ಮ ಆಫೀಸ್ ತೋರಿಸಿ, ನಿಮ್ಮ ID ಕಾರ್ಡ್ ತೋರಿಸಿ ಅಂತೆಲ್ಲ ಹೇಳ್ತೀನಿ. ಅವರೆಲ್ಲ ತೋರಿಸಿದ್ರು ನಂಗೆ ನಂಬಿಕೆನೇ ಇಲ್ಲ. ಆಮೇಲೆ ಫಸ್ಟ್ ಟೈಮ್ ಐ ಥಿಂಕ್ ಅರೌಂಡ್ 4 ಮೀಟಿಂಗ್ಸ್ ಏನೋ ಆಯಿತು ನಂದು. ಸೊ ಪ್ರತಿ ಸಲ ಬಿಗ್ ಬಾಸ್ ಹ್ಯಾಸ್ ಅ ಡಿಫ್ರೆಂಟ್ ಪ್ರೋಸೆಸ್ ಆಫ್ ಡೂಯಿಂಗ್ ಥಿಂಗ್ಸ್ ಆಯಿತಾ, ಆ ಥರ ಇರುತ್ತೆ. ಸೊ ಒಂದು 4 ಸಲ ಏನೋ ಮೀಟಿಂಗ್ ಇರುತ್ತೆ ನನಗೆ ಅವ್ರ ಜೊತೆ. ಸೊ 4 ಸಲ ಮೀಟ್ ಮಾಡೋಕೆ ಹೋಗ್ತೀನಿ. ಸೊ ಮೀಟಿಂಗ್ ಆದಾಗಲೂ ನನಗೆ ನಂಬಿಕೆ ಇರಲ್ಲ, ನನ್ನ ಸೆಲೆಕ್ಟ್ ಮಾಡ್ತಾ ಇದ್ದಾರೆ, ಇದು ನಿಜವಾಗ್ಲೂ ಆಗ್ತಿದೆ ಅಂತ. ನನ್ನ ಹ್ಯಾಪನ್ಸ್ ರೈಟ್, ಇಟ್ ಹ್ಯಾಪನ್ ವಿತ್ ಮೀ. ನಾನು ನಂಬಕ್ಕಾಗಲಿಲ್ಲ ನನಗೆ ಸೊ ಆಗ್ತಿದೆ ಅಂತ. ಆವಾಗ ಸ್ವಲ್ಪ ಕೋವಿಡ್ ಎಲ್ಲ ಮುಗ್ದಿರುತ್ತೆ ಆ ಟೈಮಲ್ಲಿ. ಸೊ ಅವಾಗ ಕ್ವಾರಂಟೈನ್ ಮಾಡ್ತಾರೆ 7 ಡೇಸ್ ಏನೋ, ಒಂದು ಸಕ್ಕತ್ತಾಗಿರೋ 5 ಸ್ಟಾರ್ ಹೋಟೆಲಲ್ಲಿ. ಅದಾದಮೇಲೆ ಒಳಗಡೆ ಹೋಗ್ಬೇಕಾಗಿರುತ್ತೆ. ಇನ್ನೊಂದೇನಪ್ಪ ಅಂತಂದರೆ ನಂದು ಇನ್ನೊಂದು ಹೇಳ್ಬಿಡ್ತೀನಿ, ನನ್ನ ಸ್ಟೋರಿ ಆಯಿತಾ, ಮೆಸ್ಅಪ್ ಸ್ಟೋರಿ ಅಂತ ಹೇಳ್ಬಿಡ್ತೀನಿ. ಐ ಡೋಂಟ್ ನೋ, ನಾನು ಹೇಳಿಲ್ವಾ ನನ್ನ ಜೊತೆ ತುಂಬ ದುರಂತಗಳಾಗ್ಬಿಡುತ್ತೆ ಆಯಿತಾ. ಸೊ ಒಂದು ಏನಾಗುತ್ತೆ ಅಂತಂದರೆ, ನಾನು ಒಂದು ವಿಡಿಯೋ ಶೂಟ್ ಮಾಡ್ತೀನಿ ಆ ಹೋಟೆಲಲ್ಲಿ ಇರಬೇಕಾದ್ರೆ. ಇಟ್ಸ್ ಲೈಕ್ ರೀಲ್ ಮಾಡೋ ಹುಚ್ಚಲ್ವ, ರೀಲ್ ಮಾಡ್ಬಿಟ್ಟು ಪೋಸ್ಟ್ ಮಾಡ್ಬಿಡ್ತೀನಿ. ಅದರಲ್ಲಿ ಏನಾಗುತ್ತೆ ಅಂದರೆ ಯಾರೊಬ್ರು ಬಾಯಿ ಮುಚ್ಕೊಂಡಿರ್ಬೇಕು ತಾನೆ, ಅವರು ಆ ವಿಡಿಯೋ ನೋಡ್ಬಿಟ್ಟು ಹಿಂದೆಗಡೆ ಬಿಗ್ ಬಾಸ್ ಸೂಟ್ ಕೇಸ್ ಇರುತ್ತಲ್ಲ ಅದನ್ನು ಮಾರ್ಕ್ ಮಾಡ್ಬಿಟ್ಟು ಅಪ್ಲೋಡ್ ಮಾಡ್ಬಿಡ್ತಾರೆ. ಓ ಇವ್ರು ಬಿಗ್ ಬಾಸ್ಗೆ ಹೋಗ್ತಿದ್ದಾರೆ. ನನಗೆ ಬಿಗ್ ಬಾಸ್ ಟೀಮಿಂದ ಫೋನ್ ಮಾಡಿ ಬೈತಾರೆ. ಆ್ಯಂಡ್ ಅಲ್ಲೇ ಎಂಡಾಗಲ್ಲ ಆಯಿತಾ. ಅದಾದಮೇಲೆ ಏನಾಗುತ್ತೆ ಅಂತಂದರೆ, ಸೊ ನಮಗೆ ಫೋನ್ ಯೂಸ್ ಮಾಡಕ್ಕೆ ಕೊಟ್ಟಿರ್ತಾರಲ್ವ, ಸೊ ಅದನ್ನು 2 ಡೇಸ್ ಮುಂಚೆನೇ ಇಸ್ಕೊಂಡ್ಬಿಡ್ತಾರೆ. ಬಿಕಾಸ್ ಆಫ್ ವಾಟ್ ಹ್ಯಾಪನ್, ನನ್ನ ಕಡೆಯಿಂದ ಏನು ತಪ್ಪಾಯಿತು ಅದರಿಂದ. ಸೊ ಬಿಗ್ ಬಾಸ್ ಟೀಮಲ್ಲಿ ಯಾರ್ಯಾರು ಕಂಟೆಸ್ಟೆಂಟ್ ಇದ್ರು ಅವರೆಲ್ಲ ನನ್ನ ಹೇಟ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಂದರೆ ಇನ್ನು ನಾವು ಯಾರು ನೋಡಿರಲ್ಲ, ಬಟ್ ಗಾಸಿಪ್ಸ್ ಗೊತ್ತಲ್ವ, ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆಲ್ಲ ಹೋಗ್ಬಿಡುತ್ತಲ್ಲ. ಸೊ ದೇ ವಿಲ್ ಆಲ್ ಸ್ಟಾರ್ಟ್ ಹೇಟಿಂಗ್ ಮೀ ಫಾರ್ ದಿಸ್. ವುಡ್ ಹ್ಯಾವ್ ನೋನ್ ಗೈಸ್ ಹಿಂಗೆ ಆಗುತ್ತೆ ಅಂತ. ನನಗೇನು ಗೊತ್ತಿದ್ರೆ ನನಗೆ ಮಾಡ್ತಾನೆ. ಬಟ್ ಎನಿವೇಸ್ ಆಗೋಗಿದೆ, ಇವಾಗ ಏನೂ ಮಾಡೋಕ್ಕಾಗಲ್ಲ. ಸೊ ಸ್ಟಾರ್ಟಿಂಗ್ ಒಳಗಡೆ ಬಂದಾಗ ತುಂಬ ಜನ ಹ್ಯಾಡ್ ದಟ್ ಥಿಂಕಿ, ನಿಮ್ಮಿಂದನೇ ಫೋನ್ ಇಸ್ಕೊಂಡಿದ್ದು, ನೀವೇ ಮಾಡಿದ್ದು ಅನ್ನೋದೆಲ್ಲ ಸ್ವಲ್ಪ ಎಲ್ರಿಗೂ ಇತ್ತು ನನ್ನ ಮೇಲೆ. ಐ ಡೋಂಟ್ ನೋ, ಅದಕ್ಕೆ ನಾನು ಔಟ್ ಮಾಡಿದ್ರೆ ಏನೋ ಗೊತ್ತಿಲ್ಲ. ಆ್ಯಂಡ್ ಯಾ, ಸೊ ಫಸ್ಟ್ ದಿನ ನಾವು ಬಿಗ್ ಬಾಸ್ ಮನೆಗೆ ಹೋಗಿರ್ತೀವಿ ಆಯಿತಾ. ಸೊ ಅವಾಗಲೇ ನಾಮಿನೇಟ್ ಮಾಡೋದು ಅಂತ ನಾಮಿನೇಷನ್ ಅಂತ ಹೇಳ್ತಾರೆ. ಇಟ್ಸ್ ಲೈಕ್ ನೀವು ಫಸ್ಟ್ ದಿನ ಹೋದಾಗ ಎಲ್ಲರೂ ಈಕ್ವಲ್ ಆಗಿ ನೋಡ್ತಾ ಇರ್ತೀರಾ ಆಯಿತಾ. ಸೊ ನಿಮಗೆ ಸಡನ್ನಾಗಿ ನಾಮಿನೇಟ್ ಮಾಡಿ, ನಾನು ತಲೆಯಲ್ಲಿ ಏನು ಇಟ್ಕೊಂಡಿರಲಿಲ್ಲ ಗೈಸ್. ನಾನು ಸ್ವಲ್ಪ ಗೇಮ್ ಪ್ಲಾನು ಅಥವಾ ಏನಾದ್ರು ಟ್ಯಾಕ್ಟಿಕ್ಸ್ ಇಟ್ಕೊಂಡು ಹೋಗ್ಬೇಕಿತ್ತು, ಬಟ್ ಐ ವಾಸ್ ಸ್ಟುಪಿಡ್. ನಂಗೆ ಆ ಟೈಮಲ್ಲಿ ಐ ವಾಸ್ ವೆರಿ ಇನ್ನೋಸೆಂಟ್, ಐ ಡಿಂಟ್ ನೋ ಎನಿಥಿಂಗ್ ಬೆಟರ್. ಸೊ ಹಾಗಾಗಿ ನನಗೆ ಹೆಂಗೆ ಅಂತಂದರೆ, ಫಸ್ಟ್ ಡೇನೇ ಹೋಗಿದ್ದೀವಿ, ಇವತ್ತು ಔಟ್ ಮಾಡಬೇಕಂದ್ರೆ ಯಾರನ್ನಪ್ಪ ಔಟ್ ಮಾಡೋದು, ಯಾರು ನೇಮಪ್ಪ ತೊಗೊಳೋದು ಅಂತ ಹೇಳ್ಬಿಟ್ಟು ಅನ್ಸುತ್ತೆ ಆಯಿತಾ. ಸೊ ಆಮೇಲೆ ಯಾರು ಇಷ್ಟು ಜನ ಯಾರ ಹೆಸರು ತೊಗೊಳೋದು ಏನು ಎತ್ತ ಗೊತ್ತಾಗ್ತಿಲ್ಲ ನನಗೆ. ಯಾರು ಹೆಸರು ತೊಗೊಳೋಕ್ಕೂ ಇಷ್ಟ ಇಲ್ಲ, ಬಟ್ ವಿ ಹ್ಯಾವ್ ಟು. ಸೊ ಇಬ್ಬರು ನೇಮಿನ ತೊಗೋಬೇಕತ್ರನೂ ಇರುತ್ತೆ. ಸೊ ಆಮೇಲೆ ಯಾರ್ದೊಬ್ರು ನೇಮ್ನ, ತುಂಬ ಜನ ಅವ್ರ ನೇಮ್ ತೊಗೋತಿದ್ದಾರೆ ಅಂತ ನಾನು ಅವ್ರ ನೇಮ್ ತಗೋತೀನಿ. ಐ ನೋ ರೈಟ್, ಬಟ್ ಫಸ್ಟ್ ಡೇ ಹೌ ಡು ಯು, ದಟ್ ಇಸ್ ವಾಟ್ ಹ್ಯಾಪನ್ ವಿತ್ ಮೀ, ದಟ್ ಇಸ್ ವಾಟ್ ಐ ಡಿಡ್. ಸೊ ಹಂಗೆ ಮಾಡಿದೆ. ಸೊ ನಾನು ಯಾರನ್ನ ಹೆಸರು ತೊಗೊಂಡೆ, ಅವ್ರು ನನಗೆ ಅವಳು ತುಂಬ ಓವರ್ ಕಾನ್ಫಿಡೆಂಟ್ ಅಂತ, ಶೀ ಈಸ್ ವೆರಿ ಓವರ್ ಕಾನ್ಫಿಡೆಂಟ್ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅಂತ ಓವರ್ ಕಾನ್ಫಿಡೆಂಟ್, ವೈ ಐ ಆಮ್ ದ ಮೋಸ್ಟ್ ಅಂಡರ್ ಕಾನ್ಫಿಡೆಂಟ್ ಪರ್ಸನ್ಸ್. ಅವ್ರಂಗೆ ಹೇಳ್ತಾರೆ ಈ ಥರ. ಇಟ್ಸ್ ಅ ವೆರಿ ಬಿಗ್ ಲೈಕ್
ಇಟ್ಸ್ ಅ ವೆರಿ ಬಿಗ್ ಟೆಲಿವಿಷನ್ ಅಲ್ಲ, ಎಲ್ಲರೂ ಮನೇಲೂ ಕುತ್ಕೊಂಡು ನೋಡ್ತಾರೆ ಲಿಟ್ರಲಿ. ಸೊ ನನಗೆ ಈ ಥರ ಟೆಲಿವಿಷನಲ್ಲಿ ಎಲ್ಲರೂ ಮುಂದೆ ಹಿಂಗೆ ಓವರ್ ಕಾನ್ಫಿಡೆಂಟ್ ಅಂದ್ಬಿಟ್ಟಲ್ಲ ಅಂತ ಹೇಳ್ಬಿಟ್ಟು ನಂಗೆ ಸಕ್ಕರ್ ಬೇಜಾರಾಗ್ಬಿಡುತ್ತೆ. ನಾನು ಆಳಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತೀನಿ. ಸೊ ನನ್ನ ಎನರ್ಜಿ ಹೆಂಗೆ ಅಂತಂದರೆ 60-100ಗೆ ಪ್ರಾಬ್ಲಿ 70% ಇತ್ತು ಅಂತ ಅಂದ್ಕೊಳ್ಳಿ. ಸೊ ಅದು ಬಂದ್ಬಿಟ್ಟು 10% ಆಗ್ಬಿಡುತ್ತೆ. ಸೊ ನಾನು ಅವತ್ತು ರಾತ್ರಿ ಎಲ್ಲ ಫುಲ್ ಹತ್ತು ಬಿಡ್ತೀನಿ, ನಂಗೆ ಸಕ್ಕತ್ ಬೇಜಾರಾಗುತ್ತೆ. ಸೊ ನನಗೆ ರಘು ಕೇಳ್ತಾರೆ ಐ ಯು ಫೈನ್ ದನ್ನು ಅಂತ ಹೇಳ್ಬಿಟ್ಟು ಮಲ್ಗೋ ಟೈಮಲ್ಲಿ ಆಪೋಸಿಟ್ ಬೆಡ್ಡಿಂದ. ಅಲ್ಸೆ ಯಾ ಫೈನ್ ಅಂತ ಹೇಳ್ಬಿಟ್ಟು ಮಲ್ಕೊಂಡ್ಬಿಡ್ತೀನಿ. ಫುಲ್ ಗೊಳೋ ಅಂತ ಅಳೋದು ನನಗೆ, ಆಯ್ತಾ. ಇನ್ನೊಂದೇನಪ್ಪ ಅಂತಂದರೆ ನನಗೆ ಚಳಿ ಅಂದರೆ ಮೊದಲೇ ಆಗಲ್ಲ, ಆಯಿತಾ. ಆಮೇಲೆ ಅಲ್ಲಿ ನನಗೆ ಬೆಡ್ಶೀಟ್ಸ್ ಹಾಕಾಗ್ತಾಯಿಲ್ಲ, ಸಖತ್ತು ಚಳಿ. ಬೆಳಗ್ಗೆ ಎದ್ರೆ ಚಳಿ, ಮಲ್ಕೊಂಡ್ರೆ ಚಳಿ. ಸೊ ಬಿಕಾಸ್ ಸೆಂಟ್ರಲೈಸ್ಡ್ AC ಇರುತ್ತಲ್ಲ, ಸೊ ಸಖತ್ತು ಚಳಿ ಆಗುತ್ತೆ. ಬೆಳಗ್ಗೆ ಎದ್ರೆ ಬಿಸಿನೀರು ಬರ್ತಾಯಿಲ್ಲ. ಸೊ ನನಗೆ ಫುಲ್ ನೆಕ್ಸ್ಟ್ ಲೆವೆಲ್ ಮೂಡ್ ಆಫ್ ಅಂತ ಹೇಳ್ಬೋದು. ಬಿಕಾಸ್ ನನಗೆ ಮಳ್ಳೋ ಅಂದರೆ ಸಖತ್ ಬಿಸಿ ಇರೋ ನೀರು ಉಯ್ಕೊಂಡು ಸ್ನಾನ ಮಾಡೋ ಅಭ್ಯಾಸ. ಅಲ್ಲಿ ಎಲ್ಲರೂ ಬೆಳಗ್ಗೆ ಬೇಗ ಸ್ನಾನ ಮಾಡೋಲ್ಲ. ಸೊ ಹಂಗಾಗಿ ನಮಗೆ ಬಿಸಿನೀರು ಸಿಗ್ತಾ ಇರಲಿಲ್ಲ. ಸೊ ನಾನು ಫುಲ್ ಡಲ್ ಆಗ್ಬಿಟ್ಟೆ. ಆಲ್ರೆಡಿ ಇದಾಗಿತ್ತು, ಅದಕ್ಕೆ ಡಲ್ ಆಗ್ಬಿಟ್ಟೆ. ಅದಾದ್ಮೇಲೆ ಇದಾಯಿತು, ಸೊ ಅದಕ್ಕೂ ಡಲ್ ಆಗ್ಬಿಟ್ಟೆ. ಸೊ ಬೆಳಗ್ಗೆನೆ ಸಾಂಗ್ ಹಾಕೋರು, ಆಯಿತಾ. ಇಟ್ಸ್ ಲೈಕ್ ನಾನು ಲಿಟ್ರಲಿ ಯಾವುದಕ್ಕೂ ಮೆಂಟಲಿ ಪ್ರಿಪೇರೇ ಆಗಿರಲಿಲ್ಲ ಅಂತ ಹೇಳ್ಬೋದು ಗೈಸ್. ನಾನು ಏನೋ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೋಗಿದ್ದೆ, ಬಟ್ ಥಿಂಗ್ಸ್ ವೆಂಟ್ ಅದರ್ ವೇ, ಆಯಿತಾ. ನಾನು ತುಂಬ ಬೇಗ ಎಲ್ಲ ಮನಸ್ಸಿಗೆ ತೊಗೊಂಬಿಟ್ಟೆ ಅಂತನೋ ಏನೋ ಹೇಳ್ಬೋದು. ಮೇ ಬಿ ದಟ್ ಈಸ್ ಹೌ ಇಟ್ ವರ್ಕ್ಸ್. ನೀವು ಬಿಗ್ ಬಾಸ್ ಹೋಗ್ಬೇಕಾದ್ರೆ ನೀವು ತುಂಬ ಮೆಂಟಲಿ ಸ್ಟ್ರಾಂಗ್ ಇರಬೇಕಂತ ಅನ್ಸುತ್ತೆ, ಆಯಿತಾ. ಅವಾಗ ನಾನು ತುಂಬ ಪಾಪ ಇದ್ದೆ. ನಾನು ಯಾರ ಜೊತೆನೂ ಫೈಟ್ ಮಾಡ್ತಿರ್ಲಿಲ್ಲ, ಆ ಥರ ಎದ್ದಿರಲಿಲ್ಲ. ನಾನು ತುಂಬ ನಂದಾಯಿತು, ನನ್ನ ಪಾಡಾಯಿತು ಅಂತಿದ್ದೆ. ನೀವು ಇವಾಗ ಇಫ್ ಯು ಗೋ ಆ್ಯಂಡ್ ಲುಕ್ ಬ್ಯಾಕ್ ಎಟ್ ದ ಶೋ, ನಿಮಗೆ ಗೊತ್ತಾಗುತ್ತೆ ಯಾವ ಥರ ಏನು ಎತ್ತ ಅಂತ. ಇಟ್ ಮೇಕ್ ಸೆನ್ಸ್ ಟು ಯು ಇಫ್ ಯು ಗೈಸ್ ವಾಚ್. ಸೊ ಆ ಥರ ಇತ್ತು. ಅದಾದಮೇಲೆ ಲೈಕ್ ಐ ಟ್ರೈಡ್ ಮೈ ಬೆಸ್ಟ್. ಸ್ವಲ್ಪ ಟೈಮಲ್ಲಿ ಅದು ಬೇಜಾರಾಗಿತ್ತು ಅಂತ ಹೇಳಿದ್ನಲ್ಲ. ಸೊ ಯಾರ ಜೊತೆನೂ ಜಲಪ್ ಆಗ್ತಿರ್ಲಿಲ್ಲ. ಸ್ವಲ್ಪ ನನಗೆ ಗೊತ್ತಿರೋರ ಜೊತೆ ಸ್ವಲ್ಪ ಜಲಪ್ ಆಗೋದು. ಆಮೇಲೆ ಸ್ಲೋಲಿ ನಾನು ಎಲ್ಲರ ಜೊತೆ ಜಲ್ಲಾಗೋಕ್ಕೆ ಸ್ಟಾರ್ಟ್ ಮಾಡಿದೆ. ಬಟ್ ಬೈ ದ ಟೈಮ್ ಇಟ್ ವಾಸ್ ಆಲ್ರೆಡಿ ಲೇಟ್ ಅಂತಲೇ ಹೇಳ್ಬೋದು. ನಾನು ಟಾಸ್ಕಲ್ಲೂ ಅಷ್ಟೇ ತುಂಬ ರ್ಯಾಂಡಮಾಗಿ ಸೆಲೆಕ್ಟ್ ಮಾಡ್ಕೊಂಡೆ. ನನ್ನ ತಲೆ ಯೂಸ್ ಮಾಡಲಿಲ್ಲ, ಬೇರೆಯವ್ರ ಸಜೆಷನ್ನ ತೊಗೊಂಡೆ. ಸೊ ಆ ಸಜೆಷನಿಂದ ತುಂಬ ಏನೇನೋ ಪ್ರಾಬ್ಲಮ್ಸ್ ಆಯಿತು. ಸೊ ತುಂಬ ನನ್ನ ತಪ್ಪುಗಳಿಂದ ಕಲ್ತಿದ್ದೀನಿ. ಆ್ಯಂಡ್ ನಂಗೆ ತುಂಬ ರಾಂಗ್ ಟೈಮಲ್ಲಿ ಬಿಗ್ ಬಾಸ್ ಆಪರ್ಚುನಿಟಿ ಸಿಕ್ತು ಅಂತ ನನಗನ್ಸುತ್ತೆ. ಬಟ್ ಎನಿವೇಸ್ ಅದು ಒಂದರ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಚೆನ್ನಾಗಿತ್ತು ಗೈಸ್, ಚೆನ್ನಾಗಿಲ್ಲ ಅಂತ ಹೇಳಲ್ಲ. ಆ್ಯಂಡ್ ಬಿಗ್ ಬಾಸ್ ಇಸ್ ಅ ವೆರಿ ಗುಡ್ ಫೇಮ್. ಚೆನ್ನಾಗಿತ್ತು. ಆ್ಯಂಡ್ ಸುದೀಪ್ ಸರ್ನ ನೋಡೋದಕ್ಕೆ ಸಿಕ್ತು. ಐ ಆಮ್ ಆಲ್ವೇಸ್ ಗ್ರೇಟ್ಫುಲ್ ಫಾರ್ ದ್ಯಾಟ್, ಫಾರ್ ದ ಕಲರ್ಸ್ ಟೀಮ್. ಸೊ ದಟ್ ಈಸ್ ಮೈ ಹೋಲ್ ಬಿಗ್ ಬಾಸ್ ಜರ್ನಿ ಅಂತ ಹೇಳ್ಬೋದು. ಇಟ್ಸ್ ಲೈಕ್ ನಾನು ಹೋಗೋ ದಿನ, ಆಯಿತಾ. ಸುದೀಪ್ ಸರ್ ಏನೋ ಹೇಳ್ತಾರೆ, ನೀವು ಅಡ್ಜಸ್ಟ್ ಆಗೋಷ್ಟರಲ್ಲೇ ನಿಮ್ಮ ಟೈಮ್ ಮುಗ್ದೋಗ್ಬಿಟ್ಟಿರುತ್ತೆ. ನಾವ್ಲೆ ಪಕ್ಕ ನಾನೇ ಹೋಗೋದು ಅಂತ ಗೊತ್ತಾಗ್ಬಿಡುತ್ತೆ. ಸೊ ಆಮ್ ಲೈಕ್ ನಾನು ಮೆಂಟಲಿ ಪ್ರಿಪೇರ್ ಆಗಿರ್ತೀನಿ. ಸೊ ಆ ಟೈಮಲ್ಲಿ ನಾನು ಮತ್ತೆ ರಘು ಡೇಂಜರ್ ಝೋನಲ್ಲಿ ಇರ್ತೀವಿ. ಸೊ ರಘುನು ಫುಲ್ ಭಯ, ನನಗೂ ಫುಲ್ ಭಯ. ನಾವಿಬ್ರು ಮಾತಾಡ್ಕೊತಿರ್ತೀವಿ, ಅಯ್ಯೋ ಹಿಂಗೆ ಆಗುತ್ತೆ ಫುಲ್ ನೆಕ್ಸ್ಟ್ ಲೆವೆಲ್ ಓವರ್ ಥಿಂಕ್ ಮಾಡ್ಕೊಂಡು ಮಾತಾಡ್ತಾ ಇರ್ತೀವಿ. ಸೊ ರಘು ಈಸ್ ಆಲ್ಸೋ ಅನ್ ಅಮೇಸಿಂಗ್ ಪರ್ಸನ್. ಆ್ಯಕ್ಚುಲಿ ಏನೋ ಒಂದು ಮಾತುಕತೆ ಆಗ್ತಿರುತ್ತೆ. ಸೊ ಅವಾಗ ಆ ಮಾತುಕತೆಯಲ್ಲಿ ರಘು ಸ್ಟ್ಯಾಂಡ್ಸ್ ಅಪ್ ಫಾರ್ ಮೀ. ಏನಪ್ಪ ಅಂತಂದರೆ ಮೇಕಪ್ ರಿಲೇಟೆಡ್ ಏನಕ್ಕೋ ನನಗೆ ತುಂಬ ಟಾರ್ಗೆಟ್ ಮಾಡ್ತಾರೆ. ಅದಕ್ಕೆ ನಾನು ಅವಾಗ ಸ್ವಲ್ಪ ಕಾನ್ಷಿಯಸ್ ಇದ್ದೆ ಗೈಸ್, ಆಯಿತಾ. ನಾನು ತುಂಬ ಮೇಕಪ್ ರಿಲೇಟೆಡ್ ಇವಾಗಲೂ ಸ್ವಲ್ಪ ಕಾನ್ಷಿಯಸ್ ಇದ್ದೀನಿ, ಇಲ್ಲ ಅಂತಲ್ಲ. ನನಗೇನಪ್ಪ ಅಂತಂದರೆ ನಾನು ಹಿಂಗೆ ಕ್ಯಾರಿ ಮಾಡ್ಕೋಬೇಕು ಅನ್ನೋದಿದೆ, ಆಯಿತಾ. ಇಟ್ಸ್ ನಾಟ್ ಲೈಕ್ ನಾನು ಮೇಕಪ್ ಇಲ್ಲದೆ ಹೊರಗಡೆ ಹೋಗೋಕ್ಕಾಗಲ್ಲ ಅಂತ. ಇಟ್ಸ್ ಲೈಕ್ ಯು ಆರ್ ಕಮ್ಮಿಂಗ್ ಇನ್ ಅ ಟೆಲಿವಿಷನ್ ಗೈಸ್. ಎಲ್ಲರೂ ಮುಂದೆ ಚೆನ್ನಾಗಿ ಕಾಣಬೇಕು ಅನ್ನೋದು ಎಲ್ರಿಗೂ ಆಸೆ ಇರುತ್ತೆ ಅಲ್ವಾ. ಸೊ ಆ ಥರ ನನಗೇನೋ ಒಂದು ಇರುತ್ತೆ. ಆ್ಯಂಡ್ ಮೇಕಪ್ ಮಾಡ್ಕೊಂಡು ಬಾತ್ರೂಮ್ಗೆ ಹೋದೆ ಅಂತ ಹೇಳ್ಬಿಟ್ಟು ನಾನು ತುಂಬ ಎಂಬ್ಯಾರಸ್ ಫೀಲ್ ಮಾಡ್ಬಿಟ್ಟಿದ್ದೀನಿ ಇದ್ರ ಬಗ್ಗೆ. ಸೊ ಫೈನಲಿ ಐ ಥಿಂಕ್ ಐಮ್ ಏಬಲ್ ಟು ಟಾಕ್ ಅಬೌಟ್ ಇಟ್ ಟುಡೇ. ಬಿಕಾಸ್ ಅದು ಆ್ಯಕ್ಚುಲಿ ಮೇಕಪ್ ಮಾಡ್ಕೊಂಡು ವಾಶ್ರೂಮ್ಗೆ ಹೋದೆ ಅಂತಲ್ಲ. ಇಟ್ಸ್ ಲೈಕ್ ನಾನು ಆಲ್ರೆಡಿ ಬ್ರಷ್ ಮಾಡಿ ಮುಖ ತೊಳೆದಿದ್ದೆ, ಆಯಿತಾ. ಆ್ಯಂಡ್ ನಾನು ಸ್ನಾನ ಮಾಡಕ್ಕೆ ಹೋಗೋಣ ಅಂತಂದಾಗ ಬಾತ್ರೂಮ್ ಬ್ಯುಸಿ ಇತ್ತು. ಅಲ್ಲಿ ಎರಡು ಮೂರು ಬಾತ್ರೂಮ್ ಇರ್ತಿತ್ತು ಅಷ್ಟೇ ಸ್ನಾನ ಮಾಡೋಕ್ಕೆ. ನಾವು 12-13 ಜನ ಎಷ್ಟು ಇರ್ತಿದ್ವಿ, ಐ ಡೋಂಟ್ ಇವನ್ ಮೇ ಬಿ 15 ಮೆಂಬರ್ಸ್ ಏನೋ ಇರ್ತಿದ್ವಿ. ಸೊ ಬಾತ್ರೂಮ್ ಬ್ಯುಸಿ ಇತ್ತು. ನಾನೇನು ಮಾಡಿದೆ, ಓಕೆ ಫೈನ್ ರೆಡಿ ಆಗಿಬಿಡೋಣ, ಟೈಮ್ ಸೇವ್ ಆಗುತ್ತೆ, ಆಮೇಲೆ ಬಂದ್ಬಿಟ್ಟು ಸ್ನಾನ ಮಾಡೋಣ ಅಂತ. ಐ ಡೋಂಟ್ ಥಿಂಕ್ ದೇರ್ ಇಸ್ ಎನಿಥಿಂಗ್ ರಾಂಗ್ ವಿತ್ ದ್ಯಾಟ್. ಲೈಕ್ ಬಿಕಾಸ್ ಸಡನ್ ಆಗಿ ನಮ್ಮನ್ನ ಯಾವಾಗ ಬೇಕಾದ್ರೂ ಟಾಸ್ಕಿಗೆ ಕರಿಬೋದು, ಏನಾದ್ರು ಟಾಸ್ಕ್ ಕೊಡ್ಬೋದು, ಅಥವಾ ವಾಶ್ರೂಮ್ ಏರಿಯಾ ಏನಿದೆ ಅದನ್ನ ಕ್ಲೋಸ್ ಮಾಡ್ಬೋದು. ಸೊ ಈ ಥರ ತುಂಬ ಏನೇನೋ ಬಿಗ್ ಬಾಸ್ ಥಿಂಗ್ಸ್ ರೂಲ್ಸ್ ಏನೇನೋ ಇದೆ, ಆಯಿತಾ. ಸೊ ಹಾಗಾಗಿ ನಾನು ಅದಕ್ಕೆ ಮಾಡಿದೆ. ಅದನ್ನೇ ಹಿಡ್ಕೊಂಡು ತುಂಬ ಜನ ಏನೇನೋ ಟ್ರೋಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಮೇಕಪ್ ರಿಲೇಟೆಡ್. ಇಟ್ಸ್ ಲೈಕ್ ನೀವು ಆಲ್ರೆಡಿ ಒಂದ್ರ ಬಗ್ಗೆ ತುಂಬ ಇನ್ಸೆಕ್ಯೂರ್ ಆಗಿದ್ದಾಗ ಜನ ಅದ್ರ ಬಗ್ಗೆನೇ ಬಂದು ಪೋಕ್ ಮಾಡಿ ದೊಡ್ಡದಾಗಿ ಮಾತಾಡಿದ್ರೆ ಹೆಂಗೆ ಫೀಲ್ ಆಗುತ್ತೆ. ಸೊ ದಟ್ ವಾಸ್ ಮೈ ವರ್ಸ್ಟ್ ನೈಟ್ ಮೇರ್ ಕಮಿಂಗ್ ಟ್ರೂ ಅಂತ ಹೇಳ್ಬೋದು. ಸೊ ಆ ಥರ ಆಗೋಯ್ತು. ಟೆರಿಫೈಯಿಂಗ್. ಐ ಡೋಂಟ್ ನೋ, ಮೇ ಬಿ ನಾನು ಐ ಡೋಂಟ್ ನೋ ಗೈಸ್. ಆ್ಯಂಡ್ ಇನ್ನೊಂದೇನಪ್ಪ ಅಂತಂದರೆ ಇನ್ ದ ಸೇಮ್ ಹೌಸ್ ದೇರ್ ವಾಸ್ ಒನ್ ಮೋರ್ ಪರ್ಸನ್. ಸೊ ಅವ್ರು ನನಗೆ ತುಂಬ ಏನೋ ವಿಷಯಕ್ಕೆ ಕಾಲು ಎಳೆದಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ನನ್ನ ಪ್ರಕಾರ ನಿಮ್ಮನ್ನ ನೀವು ಕಾಮಿಡಿ ಲೈಕ್ ಏನಂತಾರೆ ಕಾಮಿಡಿ ಕ್ರಿಯೇಟರ್ ಅಂತನೋ, ಅಥವಾ ಕಾಮಿಡಿ ಅ ಪರ್ಸನ್ಸ್ ರಿಯಲ್ ಕಾಮಿಡಿ ಕಮ್ಸ್ ಔಟ್. ನೀವು ನಿಮ್ಮ ಮೇಲೆ ಜೋಕ್ ಮಾಡ್ಕೊಂಡು ನೀವು ನಗಾಡಬೇಕು. ಬೇರೆಯವ್ರನ್ನ ಕಾಲು ಎಳೆದು ಬೇರೆಯವ್ರಿಗೆ ಬೇಜಾರು ಮಾಡಿ ನಗ್ಸೋ ಅಂಥದ್ದು ಐ ಡೋಂಟ್ ಕಾಲ್ ದೆಮ್ ಆಸ್ ಅ ಕಾಮಿಡಿ ಕಾಂಟೆಂಟ್ ಕ್ರಿಯೇಟರ್ ಆರ್ ಸಮಥಿಂಗ್ ಲೈಕ್ ದಟ್, ಆಯಿತಾ. ಸೊ ಆ ಥರ ಒಬ್ರಿದ್ರು, ನನಗೆ ಅವರಿಂದನೂ ಬೇಜಾರಾಯಿತು ಮನೇಲಿ.
ನಾನು ತುಂಬಾ ಚಿಕ್ಕ ಪುಟ್ಟ ವಿಷಯಗಳನ್ನ ಮನಸ್ಸಿಗೆ ತಗೋತಿದ್ದೆ ಗೈಸ್. ಇಟ್ ವಾಸ್ ಅ ಗೇಮ್. ಐ ಶುಡ್ ಹ್ಯಾವ್ ಟೇಕನ್ ಇಟ್ ಆಸ್ ಅ ಗೇಮ್. ಐ ವಾಸ್ ಟೂ ಲೈಕ್ ಯಂಗ್ ಫಾರ್ ಆಲ್ ದೋಸ್ ಥಿಂಗ್ಸ್. ಅಂಡ್ ಇನ್ನೊಂದೇನಾಯ್ತು ಅಂತಂದ್ರೆ ಅಲ್ಲಿ ನಮಗೆ ಬಟ್ಟೆ ಚೇಂಜ್ ಮಾಡೋಕ್ಕಿಂತ ರೂಮ್ ಇರ್ತಾ ಇರಲಿಲ್ಲ ವಾಶ್ರೂಮ್ ಅಲ್ಲಿ, ಆಯ್ತಾ. ಸೊ ವಾಶ್ರೂಮ್ ಇಂದ ಹೊರಗಡೆ ಬಂದ ತಕ್ಷಣ ಒಂದು ರೂಮ್ ಇತ್ತು, ಬಟ್ ಡೋರ್ ಇರ್ತಿರ್ಲಿಲ್ಲ. ಸೊ ಕರ್ಟನ್ ಇತ್ತು. ಯಾರೊಬ್ರು ಕಸ ಹೊಡಿಬೇಕಾದ್ರೆ ಹಿಂಗೆ ಸಡನ್ ಹಿಂಗೆ ಎಳೆದ್ಬಿಟ್ರು. ನಾನು ಅವಾಗಿನ್ನ ಬಟ್ಟೆ ಹಾಕೋಬೇಕಿತ್ತು, ಕುಣಿಗೆ ಬಿಚ್ಚಿರ್ಲಿಲ್ಲ. ಸೊ ನನಗೆ ಇದೆಲ್ಲ ಹೆಂಗಪ್ಪ ಅಂತಂದ್ರೆ ಫುಲ್ ಮೂಡ್ ಆಫ್ ಆಗೋಯ್ತು, ನನಗೆ ಫುಲ್ ಡಲ್ ಆಗ್ಬಿಟ್ಟು ಅದಾದ್ಮೇಲೆ ನಾನು. ಸೊ ನನಗೆ ಇದೆಲ್ಲ ತುಂಬಾ ಜಾಸ್ತಿ ಅನ್ಸಕ್ಕೆ ಸ್ಟಾರ್ಟ್ ಆಗೋಯ್ತು. ಸೊ ದೆನ್ ಬಿಗ್ ಬಾಸ್ ಅಲ್ಲೂ ಕೂಡ ಕರೆದ್ರು, ಯಾಕೆ ಡಲ್ ಆಗಿದ್ದೀರಾ ಅಂತ ಕೇಳಿದ್ರು ನನಗೆ. ಅಂದ್ರೆ ಬಿಗ್ ಬಾಸ್ ಕರೀತಾರಲ್ವಾ. ಸೊ ಅವಾಗ ನನಗೆ ಈ ಥರ ನೀರಿಂದು ಪ್ರಾಬ್ಲಮ್ ಆಗ್ತಿದೆ ಅಂತ ಹೇಳ್ಬಿಟ್ಟು ಹೇಳಿದೆ. lot of things guys. If I think about it, I just feel like I was not prepared at all ಅಂತ ಅನ್ಸುತ್ತೆ. ಇವಾಗ I don't know, maybe ಇವಾಗ ಆಪರ್ಚುನಿಟಿ ಸಿಕ್ಕಿದ್ರೆ maybe I would have used it differently, but ಪದೇ ಆ ಥರ ಚಾನ್ಸಸ್ ಸಿಗಲ್ಲ. ಸೊ ಸಿಕ್ತಾಗ ಯು ಶುಡ್ ಬಿ ವೆಲ್ ಪ್ರಿಪೇರ್ಡ್. ಆ್ಯಂಡ್ ಇನ್ನೊಂದು ಏನಂತಂದರೆ, ನಾನು ಮುಂಚೆ ಬಿಗ್ ಬಾಸ್ ಎಪಿಸೋಡ್ಸ್ ಎಲ್ಲ ನೋಡ್ತಾ ಇದ್ದೆ, ತುಂಬ ಕಮ್ಮಿ ಟಿ ವಿ ಎಲ್ಲ ನೋಡ್ತಿದ್ದೆ. ಬಿಕಾಸ್ ನಾನು ಬೆಳೆದಿದ್ದ ಆಳ್ವಾಸಲ್ಲಿ ಟಿ ವಿ ಎಲ್ಲ ಇರ್ತಿರ್ಲಿಲ್ಲ. BCom ಬಂದ್ಮೇಲೆ ಇಲ್ಲಿ ಫ್ಯಾಮಿಲಿ ಜೊತೆ ಇರ್ತಿರ್ಲಿಲ್ವಲ್ಲ. ಸೊ ಬರೀ ಫೋನ್ ನೋಡಿ ಅಭ್ಯಾಸ. ಸೊ ಹಾಗಾಗಿ ಅಷ್ಟು ಗೊತ್ತಿಲ್ಲದಲ್ಲ ಇದ್ರಿಂದ. ಆ್ಯಂಡ್ ಐ ವಾಸ್ ನಾಟ್ ಅ ಪರ್ಸನ್ ಇನ್ ಟು ಗೈಸ್, ಐ ಕುಡಂಟ್ ಎಂಟರ್ಟೈನ್. ಇಟ್ಸ್ ಜಸ್ಟ್ ದ್ಯಾಟ್ ಐ ಕುಡಂಟ್ ಎಂಟರ್ಟೈನ್. ಬಟ್ ಐ ಆಮ್ ಗ್ರೇಟ್ಫುಲ್ ಫಾರ್ ಆಲ್ ದ ಎಕ್ಸ್ಪೀರಿಯನ್ಸ್ ಗೈಸ್. ನನ್ನ ಲೈಫಲ್ಲಿ ನನಗೆ ಏನೇನು ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ ಸಿಕ್ಕಿದೆ, ಐ ಆಮ್ ವೆರಿ ಗ್ರೇಟ್ಫುಲ್ ಅಬೌಟ್ ದ್ಯಾಟ್. ಯಾವತ್ತೂ ಅದ್ರ ಬಗ್ಗೆ ಏನೊಂದು ಮಾತಿಲ್ಲ. ಆ್ಯಂಡ್ ಐ ಥಿಂಕ್ ದಟ್ಸ್ ಮೋಸ್ಟ್ ಆಫ್ ಇಟ್. ಈ ವಿಡಿಯೋಲಿ ಇನ್ನೂ ಜಾಸ್ತಿ ಮಾತಾಡೋಕೆ ಹೋದರೆ ಲಾಂಗ್ ಆಗುತ್ತೆ, ಆಮೇಲೆ ನೀವು ಯಾರೂ ನೋಡಲ್ಲ, ಆಮೇಲೆ ನಂಗೆ ದುಡ್ಡು ಬರಲ್ಲ. ಸೊ ಹಾಗಾಗಿ ದಯವಿಟ್ಟು ನನ್ನ ವಿಡಿಯೋನ ನೋಡಿ, ನನ್ನ ನಂತರ ಬಡವ್ರನ್ನೂ ಸ್ವಲ್ಪ ಬೆಳೆಸಿ, ನನ್ನ ಮುಖ ನೋಡಿ ನಾನು ತುಂಬ ಶ್ರೀಮಂತೆ ಅಂತ ಅಂದ್ಕೊಂಡು ನಂಗೆ ಸಪೋರ್ಟ್ ಮಾಡೋದಲ್ಲೇ ಇರಬೇಡಿ. ಆ್ಯಂಡ್ ಐ ಹೋಪ್ ಯು ಗೈಸ್ ಎಂಜಾಯ್ಡ್ ದಿಸ್ ವಿಡಿಯೋ. ಹೀಗೆ ನೋಡ್ತಾರೆ, ಸಬ್ಸ್ಕ್ರೈಬ್ ಮಾಡ್ತಾರೆ ಅಂತ ಒಪ್ಪಿಕೊಂಡೋರು ದಡ್ಡರಲ್ಲ.